ಕರ್ತನಾಮಕ್ಕೆ ಮಹಿಮೆಯಾಗಲಿ. ಶಾಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ, ಇವತ್ತು ಓರ್ವ ಸಾಮಾನ್ಯವಾದಂಥ ಮನುಷ್ಯ, ಆ ಮನುಷ್ಯನ ಜೀವನ ಶೈಲಿ, ಸೌಮ್ಯವಾದಂಥ ಜೀವನ ಶೈಲಿಯನ್ನು ನೋಡಿ ಪಾಕಿಸ್ತಾನಿ ಮೂಲದವನು ಆ ಸಾಮಾನ್ಯವಾದಂಥ ವ್ಯಕ್ತಿಯ ಜೀವನ ಶೈಲಿ, ಸೌಮ್ಯವಾದಂಥ ಜೀವನ ಶೈಲಿಯನ್ನು ನೋಡಿ, ಆತನ ಬಾಳನ್ನು ನೋಡಿ, ಆತನ ಜೀವನವನ್ನು ನೋಡಿ, ಈ ವ್ಯಕ್ತಿ, ಈ ಪಾಕಿಸ್ತಾನಿ ಮೂಲದವನ ಲೈಫೇ, ಅವರ ಜೀವನವೇ ರೂಪಾಂತರಗೊಂಡಿತ್ತಂತೆ. ರೂಪಾಂತರಗೊಂಡಿದ್ದಷ್ಟೇ ಅಲ್ಲದೆ, ಒಂದು ಸಾಮಾನ್ಯವಾದ ವ್ಯಕ್ತಿಯಿಂದ ಈ ವ್ಯಕ್ತಿಯ ಜೀವನ ಮಾರ್ಪಾಟವಾಗಿದ್ದಷ್ಟೇ ಅಲ್ಲದೆ, ಆತನು ಮಹಾದೊಡ್ಡ ವ್ಯಕ್ತಿಯಾಗಿ, ಪ್ರೈಸ್ ಲಾರ್ಡ್ ಜೀಸಸ್, ಮಹಾದೊಡ್ಡ ವ್ಯಕ್ತಿಯಾಗಿ ಮಾರ್ಪಾಟ ಹೊಂದಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿರ್ತಿರಲ್ವಿಯ? ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದೀರಿ ನೀವು. ಒಳ್ಳೆ ನಡೆದಿರತಕ್ಕಂಥ ಸತ್ಯ ಘಟನೆಗಳು, ವಾಸ್ತವಿಕವಾಗಿ ಬೈಬಲ್ನಲ್ಲಿ ಹೇಳಿರ್ತಕ್ಕಂಥ ಮಾತುಗಳು, ವಾಸ್ತವಿಕವಾಗಿ ನೆರವೇರತಕ್ಕಂಥ ಸಂಗತಿಗಳು ನಿಮ್ಮ ಬಳಿಯಲ್ಲಿ ತರ್ತಾ ಇದ್ದೇನೆ ನಾನು. ಈ ಪಾಕಿಸ್ತಾನಿ ಮೂಲದವನು, ತಂದೆ ಪಾಕಿಸ್ತಾನಿ, ತಾಯಿ ಇಂಗ್ಲಿಷ್ತಾನಿ, ಅಂದರೆ ಇಂಗ್ಲೆಂಡಿನವಳು. ಇವರಿಗೆ ಹುಟ್ಟಿರ್ತಕ್ಕಂಥ ಮಗನು ಲೈಫ್, ಅವನ ಜೀವನ ಒಂದು ಕ್ರೌರ್ಯ ಜೀವನದಿಂದ ಸೌಮ್ಯ ಜೀವನಗಾಗಿ, ಸಾತ್ವಿಕನಾಗಿ ರೂಪಾಂತರಿಸಲ್ಪಟ್ಟನು. ಎಲ್ಲ ನಿಜವಾಗಲೂ ಬೈಬಲ್ ವಾಕ್ಯಗಳು ಅನೇಕ ಜನರ ಜೀವನದಲ್ಲಿ ರೂಪಾಂತರ ಪಡಿಸತಕ್ಕಂಥ, ಅಂದರೆ ಜೀವನಗಳನ್ನು ಮಾರ್ಪಾಟ ಪಡಿಸತಕ್ಕಂಥ ಕಾರ್ಯಗಳನ್ನು ತರತಕ್ಕಂತಾಗಿದೆ. ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳುತ್ತಾ ಇದ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡೋ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಎಷ್ಟು ಆಸಕ್ತಿ, ಆನಂದ, ಹರ್ಷ, ದಾಹದಿಂದ, ತವಕದಿಂದ ಈ ಒಂದು ಶುಭವಾರ್ತೆಗಾಗಿ ಕಾದಿದ್ದು ಕಾತುರತೆಯಿಂದ ಎದುರು ನೋಡ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರ ಜೀವನದ ದಾಹವು, ಅವರ ಸಮಸ್ಯೆಗಳು ಪರಿಹರಿಸಲ್ಪಡಲಿ, ದಾಹವು ತೀರಲಿ, ಅವರ ರೋಗಗಳು ಕೂಡ ಗುಣಮುಖರಾಗಲಿ, ಅವರ ಜೀವನದಲ್ಲಿರುವ ಸಂಕಟಗಳಿಂದ ಮುಕ್ತರಾಗಲಿ. ಅಷ್ಟೇ ಅಲ್ಲದೆ ಅನೇಕ ಜನರ ಜೀವನವು ರೂಪಾಂತರಗೊಂಡು, ಮತಾಂತರ ಅಲ್ಲ, ಸುಳ್ಳು ಮತಾಂತರ ಇರ್ತದೆ, ರೂಪಾಂತರಗೊಂಡು ಅವರ ಜೀವನದಲ್ಲಿ ಅನೇಕ ಮಹತ್ವ ಕಾರ್ಯಗಳು ಆಗಲಿ ಎಂಬ ಹಾರೈಕೆಯಿಂದ, ಆತ್ಮೀಯರಾದ ನನ್ನ ಪ್ರಿಯ ಸಹೋದರಿ ಸಹೋದರರಿಗೆ ಅವರ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ಆರೋಗ್ಯ, ಮಾನ ಸನ್ಮಾನವನ್ನು ತರತಕ್ಕಂಥ ಈ ವಾರ್ತೆ ಪರಿಣಾಮಪೂರ್ವಕವಾಗಿ ಫಲಿತಾಂಶ ಕೊಡಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ನೀವು ಈ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಅದರ ನಿಮಿತ್ತ ನಿಮ್ಮಲ್ಲಿರ್ತಕ್ಕಂಥ ಆ ಆಸಕ್ತಿ ನಮ್ಮನ್ನು ಇನ್ನೂ ಹೆಚ್ಚಾಗಿ ಪ್ರೋತ್ಸಾಹಿಸ್ತಾ ಇದೆ. ಯಾಕೆಂದ್ರೆ ಇಲ್ಲಿ ನಾನು ಪ್ರತಿದಿನ ಅದ್ಭುತವಾದಂಥ ಘಟನೆಗಳನ್ನು, ನಡೆದಿರ್ತಕ್ಕಂಥ ಸಂಗತಿಗಳನ್ನು ನಿಮ್ಮ ಸಮ್ಮುಖಕ್ಕೆ ತರ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರಿಯ ಸಹೋದರಿ ಕೂತ್ಕೊಂಡು ಕೇಳ್ತಿರ್ತಕ್ಕಂಥವ್ರು, ಹಾಗೆ ಈ ಸಾಮಾಜಿಕ ಜಾಲತಾಣದ ಮಾಧ್ಯಮದ ಮೂಲಕವಾಗಿ ನಿಮ್ಮೆಲ್ಲರಿಗೆ ಈ ಸಂದೇಶ ತಲುಪಿಸ್ತಾ ಇರತಕ್ಕಂಥ ಆ ಕರ್ತನಾದ ದೇವರಿಗೂ, ಇದರ ನಿಮಿತ್ತ ನನಗೆ ಬೆಂಬಲ ನೀಡಿರ್ತಕ್ಕಂಥ, ನನಗೆ ಬೆಂಬಲಿಸುತ್ತಿರತಕ್ಕಂಥ ಪ್ರತಿಯೊಂದು ಯುವಕರು, ಹಿರಿಯರು, ಕಿರಿಯರು, ಸಭಾಪಾಲಕರು, ಅನೇಕ ಜನರಿಗೆ ಶುಭವಾಗಲಿ ಎಂಬುದಾಗಿ ಈ ಶುಭವಾರ್ತೆಯನ್ನು ನಿಮ್ಮಲ್ಲಿ ತರ್ತಾ ಇದ್ದೇನೆ.
ಈ ವ್ಯಕ್ತಿ ಇದು ಸುಮಾರು 70ನೇ ದಶಕದಲ್ಲಿ ನಡೆದಿರತಕ್ಕಂಥ ಘಟನೆ. ಪಾಕಿಸ್ತಾನಲ್ಲಿ ಅನೇಕ ಮಿಷನರೀಸ್ಗಳು ಅಲ್ಲಿದ್ದರು. ಆದರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಒಂದು ವ್ಯಕ್ತಿ ಇಂಗ್ಲೆಂಡಿಂದ ಬಂದಿರತಕ್ಕಂಥ ಒಂದು ಯುವತಿಯನ್ನು ಮೆಚ್ಚಿಕೊಂಡು ಮದುವೆ ಮಾಡಿಕೊಂಡಷ್ಟೇ ಅಲ್ಲದೆ ಆ ಪಾಕಿಸ್ತಾನಿನ ವ್ಯಕ್ತಿ ಆ ಇಂಗ್ಲೆಂಡಿನ ಕ್ರೈಸ್ತ ಯುವತಿಯನ್ನು ತನ್ನ ಮತದಲ್ಲಿ ಸೇರಿಸಿಕೊಳ್ಳಬೇಕಾಯ್ತು. ಯಾಕಂದ್ರೆ ಅವರ ಮತದಲ್ಲಿ ಸೇರದಿದ್ರೆ ಅವರು ಯಾವತ್ತೂ ಮದುವೆ ಮಾಡಿಕೊಳ್ಳೋದಿಲ್ಲ. ಯಾರು? ಪಾಕಿಸ್ತಾನವರು. ಪ್ರೈಸ್ ಲಾರ್ಡ್ ಜೀಸಸ್. ಅದರ ನಿಮಿತ್ತ ಅವರ ಮತದಲ್ಲಿ ಸೇರಿಸಿಕೊಂಡು, ಆದರೂ ಇವಳು ಒಂದು ಬ್ರಿಟಿಷ್ಗೆ ಸಂಬಂಧಪಟ್ಟವಳ, ಬ್ರಿಟಿಷ್ ರಾಜಕೀಯ ಜನಾಂಗಕ್ಕೆ ಸಂಬಂಧಪಟ್ಟವಳು ಹೊರತು ಇವಳು, ಅದರ ನಿಮಿತ್ತ ಇವಳು ಕೂಡ ತನ್ನ ಬಾಳನ್ನು ಅವರ ಮತಕ್ಕೆ ಮತಾಂತರ ಆಗುವಂತೆ ಅವಳನ್ನು ಪ್ರೀತಿಸಿರ್ತಕ್ಕಂಥ ಈ ಪಾಕಿಸ್ತಾನಿ ವ್ಯಕ್ತಿ ಪ್ರೇರೇಪಿಸಿದನು. ಆಗ ಅವಳು ಸ್ವಇಚ್ಛೆಯಿಂದ ಮತಾಂತರವಾದಳು. ಅದರಲ್ಲಿ ಇಸ್ಲಾಂನಲ್ಲಿ ಮತಾಂತರವಾದಳು. ಆದರೆ ಅವಳು ಪ್ರತಿದಿನ ಪ್ರಾರ್ಥನೆ ಮಾಡ್ತಿದ್ಲಂತೆ, ನನ್ನ ಮಕ್ಕಳು ಕ್ರಿಸ್ತನ ಜೀವನವನ್ನು, ಕ್ರಿಸ್ತನ ಬಾಳುವನ್ನು ಹಿಂಬಾಲಿಸಿ ಸೌಮ್ಯವಾದ ಜೀವನ ನನ್ನ ಮಕ್ಕಳಿಗೆ ಉಂಟಾಗಬೇಕೆಂಬ ಪ್ರಾರ್ಥನೆ ಇತ್ತು. ಆದರೆ ಅವಳು ಲಕ್ಷ ಕೇಳ್ತೀರಿ, ಈ ಒಂದು ಅನಿವಾರ್ಯ ಸ್ಥಿತಿಯಿಂದ ಮತಾಂತರವಾಗಿದ್ದವರು ನಿಜವಾಗಲೂ ಮತಾಂತರವಾಗಿರುವುದಿಲ್ಲ. ಅವರು ಆದರೆ ಅವ್ರ ಬಾಯಿಂದ ಹೇಳಿರ್ತಾರೆ, ಆದರೆ ಮನಸ್ಸಿಂದ, ಆತ್ಮ ಅಂತರಾಳದಿಂದ ಅವರು ಮತಾಂತರ ಆಗಿರುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಅವಳ ಒಳಗೆ ಪ್ರಾರ್ಥನೆ, ಒಂದು ಅಳಲು, ಒಂದು ಕೂಗು ಇತ್ತು, ನನ್ನ ಮಕ್ಕಳು ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡಿಬೇಕನ್ನತಕ್ಕಂಥ ಪ್ರಾರ್ಥನೆ ಇತ್ತು. ಇದಾಯಿತು. ಕೆಲವು ವರ್ಷಗಳಾದ ಮೇಲೆ ಆ ಮಕ್ಕಳು ಪಾಕಿಸ್ತಾನ್ನಲ್ಲಿರ್ತಕ್ಕಂಥ ಕ್ರೈಸ್ತ ಸ್ಕೂಲ್ನಲ್ಲಿ ಓದ್ತಾ ಇದ್ದ ಈ ಬಾಲಕನು, ಅವರ ಮಗನು, ಅಲ್ಲೇ ಕ್ರೈಸ್ತ ಸ್ಕೂಲ್ನಲ್ಲಿ ಪರಲೋಕದ ಪ್ರಾರ್ಥನೆಯನ್ನು ಮಾಡಿಸ್ತಾರೆ. ಆಮೇಲೆ ಅವರಿಗೆ ಹೊಸ ಒಡಂಬಡಿಕೆ ಎಂಬ ಬೈಬಲನ್ನು ಆ ಮಕ್ಕಳಿಗೆ ಕೊಟ್ಟಿದ್ರು. ಕೆಲವು ವರ್ಷಗಳಾದ ಮೇಲೆ ಆ ಮಗನ ಬ್ಯಾಗ್ನಲ್ಲಿರುವ ಬೈಬಲನ್ನು ಅವರ ತಂದೆ ಕಂಡುಕೊಳ್ಳುತ್ತಾನೆ. ಯಾರು? ಪಾಕಿಸ್ತಾನಿ ತಂದೆ ಕಂಡುಕೊಂಡಿದ್ದ ಕೂಡಲೇ ಅವರ ತಂದೆಗೆ ಭಯಂಕರವಾದಂಥ ಸಿಟ್ಟು ಬರ್ತದೆ. ಸಿಟ್ಟು ಬಂದ ಕೂಡಲೇ ಆ ಸಿಟ್ಟಿನ ನಿಮಿತ್ತ ಆ ತಂದೆ ಆ ಮಗನನ್ನು ಬಹುಭಯಂಕರವಾಗಿ ಗದರಿಸ್ತಾನೆ. ಆ ಗದರಿಕೆ ಮತ್ತು ಭಯ ಈ ಮಗನಿಗೆ, ಈ ಸುಮಾರು 8 ವರ್ಷದ ಮಗನಿಗೆ, ನಮ್ಮ ತಂದೆ ಯಾಕೆ ಇಷ್ಟು ಸಿಟ್ಟುಗೊಂಡನು, ಈ ಒಂದು ಬೈಬಲ್ ವಿಷಯದಲ್ಲಿ ಯಾಕೆ ಇಷ್ಟು ಭಯವನ್ನು ವ್ಯಕ್ತಪಡಿಸಿದ, ಮತ್ತು ಈ ಬೈಬಲನ್ನು ಓದಬಾರದು, ಇದನ್ನು ಇಟ್ಕೊಳ್ಬಾರ್ದು, ಇದನ್ನು ತೆಗೆದು ಒಗೆದು ಬಿಡೆಂಬುದಾಗಿ ಹೇಳಿ ನನ್ನ ತಂದೆ ಇಷ್ಟು ಕೋಪ ಯಾಕೆಗೊಂಡಿದ್ದಾನೆ ಎಂಬ ಆಲೋಚನೆ, ಎಂಬ ಅನುಮಾನ ಆತನಲ್ಲಿ ಮೂಡಿತ್ತು. ಯಾಕೆ ಇಷ್ಟು ಸೀರಿಯಸ್ ಆದ್ರು ನಮ್ಮ ಡ್ಯಾಡಿ? ಒಂದು ಕ್ರೈಸ್ತ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಅರ್ಥ ಆಗ್ತಾ ಇದೆ, ಮತಕ್ಕೆಲ್ಲ, ಕ್ರೈಸ್ತ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಬೈಬಲ್ ವಿಷಯದಲ್ಲಿ ಇಷ್ಟು ಸಿಟ್ಟು, ಕ್ರೋಧ ಯಾಕೆ ವ್ಯಕ್ತಪಡಿಸ್ತಾ ಇದ್ದಾನೆ ನಮ್ಮ ತಂದೆ ಎಂಬುದನ್ನು ಅನುಮಾನಕ್ಕೆ ಆಸ್ಪದವಾಯಿತು. ಆದರೆ ಅಂದಿನಿಂದ ಆತನಿಗೊಂದು ರುಚಿ, ಆತನಿಗೊಂದು ಆಸಕ್ತಿ ಹುಟ್ಟಿತು. ನಾನು ಈ ಯೇಸು ಕ್ರಿಸ್ತನ ವಿಷಯದಲ್ಲಿ, ಈ ಬೈಬಲ್ ವಿಷಯದಲ್ಲಿ ಹೆಚ್ಚಾಗಿ ತಿಳ್ಕೋಬೇಕೆಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಿ, ಇದನ್ನ ಯೇಸು ಕ್ರಿಸ್ತನ ವಿಷಯದಲ್ಲಿ ಹೆಚ್ಚಾಗಿ ತಿಳ್ಕೊಳ್ಬೇಕನ್ನತಕ್ಕಂಥ ತವಕ, ಬಯಕೆ ಅವನಲ್ಲಿ ಹುಟ್ಟಿ ಬಂದ ಮೇಲೆ ಅದನ್ನ ಅಷ್ಟಕ್ಕೆ ಬಿಡಲಿಲ್ಲ. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಅಷ್ಟಕ್ಕೆ ಆತನು ಬಿಟ್ಟುಕೊಡದೆ ದಿನಗಳದಂತೆ ಅವರ ತಂದೆ ಸಿಟ್ಟು ಮಾಡಿರುವಾಗ ಆತನು ಒಂದು ಮಾತು ಹೇಳ್ತಾನೆ, ಇಲ್ಲ, ನಾನು ಇಂಗ್ಲೆಂಡ್ಗೆ ಹೋಗುವಾಗ ನಮ್ಮ ತಾಯಿ ಹತ್ರ ಇದನ್ನು ಬೇಕು, ನನಗೆ, ನಾನು ತಗೊಂಡು ಹೋಗ್ತೇನೆ ಎಂಬುದಾಗಿ ಹೇಳ್ತಾನೆ. ಅವ್ರ ತಂದೆಗೆ ಇನ್ನೂ ಸಿಟ್ಟು ಬರ್ತದೆ, ಇದನ್ನು ತೆಗೆದು ಹೋಗೋದು ಬೇಡ ಎಂಬುದಾಗಿ ಹೇಳ್ತಾನೆ. ಆದರೆ ಆ ಬಾಲಕನು ತೆಗೆದು ಒಗೆಯುವುದಿಲ್ಲ.
ಅದು ಒಗ್ಗದೇ ಇರುವ ಕಾರಣದಿಂದ ಈತನು ಡೈಲಿ ಆ ಮಾತು ಅವನ ತಲೆ ಒಳಗೆ ಬಿದ್ದಿರುವಾಗ, ಯಾಕೆ ಕ್ರೈಸ್ತವರ ಪ್ರತಿಯಲ್ಲಿ, ಈ ಕ್ರಿಶ್ಚಿಯನ್ರ ಪ್ರತಿಯಲ್ಲಿ ನಮ್ಮ ತಂದೆ ಪಾಕಿಸ್ತಾನಿ ತಂದೆಗೆ ಇಷ್ಟು ಸಿಟ್ಟು ಮತ್ತಿಷ್ಟು ಕ್ರೋಧ, ಈ ಬೈಬಲ್ ಕುರಿತು ಇಷ್ಟು ಸೀರಿಯಸ್ ಯಾಕೆ ಆಗಿದ್ರು, ಇದರಲ್ಲಿ ಏನಂತದಿದೆ ಅನ್ನತಕ್ಕಂಥ ಕುತೂಹಲ ಆತನಲ್ಲಿ ಜನ್ಮ ತಾಳಿತು. ಏನು ತಾಳಿತು? ಜನ್ಮ ತಾಳಿತು. ನಮ್ಮಲ್ಲಿ ಏನೇನೋ ತಾಳ್ತವೆ, ಏನಾರೇ ಮಾಡಿದ್ರೆ ಏನೇನೋ ತಾಳ್ತವೆ. ಆದರೆ ಈತನಲ್ಲಿ ಇದನ್ನು ನೋಡಿರುವಾಗ ಆತನಲ್ಲಿ ಯೇಸು ಕ್ರಿಸ್ತನು ಈ ಬೈಬಲ್ ವಿಷಯದಲ್ಲಿ ತಿಳ್ಕೊಳ್ಬೇಕಂತ ಕುತೂಹಲ ಆತನಲ್ಲಿ ಉಂಟಾಯಿತು. ಆದರೆ ಬೈಬಲ್ ಓದಿಲ್ಲ. ಅವ್ರ ತಂದೆಗೆ ಹೇಳಿದ, ಇಲ್ಲ ಡ್ಯಾಡಿ, ಅದರ ಮೇಲೆ ಚೆನ್ನಾಗಿದೆ ಕ್ರಾಸ್, ಗೋಲ್ಡನ್ ಕಲರ್ ಕ್ರಾಸ್ ಇದೆ ಆ ಸಣ್ಣ ಬೈಬಲ್ ಮೇಲೆ, ಅದಕ್ಕೆ ನಂಗೆ ಚೆನ್ನಾಗಿ ಅನಿಸಿತ್ತು, ಇರಲಿ ಅದು ನನ್ನ ಹತ್ರ ಅಂತ ಹೇಳಿದ. ಅವ್ರ ತಂದೆ ಸುಮ್ಮನಿದ್ದ. ಯಾಕಂದ್ರೆ ಅವ್ರ ತಾಯಿ ಇಂಗ್ಲಿಷ್ ತಾಯಿ, ಇಂಗ್ಲೆಂಡಿನ ತಾಯಿ. ಎಲ್ಲರೂ ಹೇಳ್ತೀರ ಅಲ್ವಿಯ. ಸೊ ಅದರ ನಿಮಿತ್ತ ಈ ರೀತಿಯಿಂದ ಅವಳು ತನ್ನ ಮಗನನ್ನು ತರಬೇತಿಯನ್ನು ಕೊಡ್ತಾ, ಆ ತರಬೇತಿಗಳಿಂದ ಅವರು ತರಬೇತಿಯನ್ನು ಪಡ್ಕೊಳ್ತಾ ಅವರ ಜೀವನವನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿತವಾದಂಥ ಜೀವನ ಜೀವಿಸ್ತಾ ಇದ್ರು. ಅದರ ನಿಮಿತ್ತ ಒಂದು ವಿಚಿತ್ರವಾದಂಥ ಘಟನೆಗಳು ನಾವು ನೋಡ್ತೇವೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಬಹಳ ಸಾರಿ ನಾವು ಲಕ್ಷ್ಯ ಕೊಡುವಾಗ ಎಷ್ಟೋ ಸಮಯದಲ್ಲಿ ನಾವು ಅದ್ಭುತವಾದಂಥ ಕಾರ್ಯಗಳಲ್ಲಿ ಲಕ್ಷ್ಯ ಕೊಡ್ತೇವೆ. ಆದರೆ ಇಲ್ಲಿ ಈತನು ಇಂಗ್ಲೆಂಡ್ಗೆ ಹೋಗಿ ಸುಮಾರು 15-16 ವರ್ಷದವನಾಗಿರುವಾಗ ಇಂಗ್ಲೆಂಡ್ನಲ್ಲಿ ತನ್ನ ತಾಯಿ ಜೊತೆಲಿ ಇದ್ದುಕೊಂಡು ಅವರ ಅಣ್ಣ ಮತ್ತು ತಮ್ಮ ಇಂಗ್ಲೆಂಡ್ನಲ್ಲಿ ಒಂದು ಪ್ರೊವಿಷನ್, ಒಂದು ಸರ್ಕಾರಿ ಸೌಲಭ್ಯಗಳು, ಅನುದಾನಗಳು ಉಂಟಾಯಿತು. ಅಲ್ಲಿ ಹೊಲ ಗದ್ದೆ ತೋಟಗಾರಿಕೆ ಮಾಡೋದಕ್ಕಾಗಿ ತರಬೇತಿಯನ್ನು ಕೊಟ್ಟು ಅದರ ತರಬೇತಿಗೆ ಅನುಸಾರವಾಗಿ ಅವರಿಗೆ ಸಹಾಯವನ್ನು ಮಾಡಿ ಆ ಹೊಲಗದ್ದೆಗಳನ್ನು ಮಾಡಿಕೊಳ್ಳೋದಕ್ಕಾಗಿ, ಬಿಸ್ನೆಸ್ ಮಾಡಿಕೊಳ್ಳೋದಕ್ಕೆ ಒಂದು ಅದ್ಭುತವಾದಂಥ ಒಂದು ಸೌಲಭ್ಯ ಅವರಿಗೆ ಉಂಟಾಯಿತು. ಅಲ್ಲೇ ಅವರಿಗೆ ಆ ದೇಶದಲ್ಲಿ ಜಾರಿ ಮಾಡಿದರು, ಇಂಥ ಒಂದು ಸೌಲಭ್ಯ ಎಲ್ಲರೂ ಪಡ್ಕೊಳ್ಳಿ ಎಂಬುದಾಗಿ. ಆದರೆ ಏನಾಯ್ತು ಅಂದರೆ, ಈ ಒಂದು ಸೌಲಭ್ಯವನ್ನು ಪಡ್ಕೊಳ್ಬೇಕಾಗಿರ್ತದೆ ಈ ಒಂದು ವ್ಯಕ್ತಿ ಈತನನ್ನು ತರಬೇತಿ ಪಡ್ಕೊಳ್ಳುವಾಗ ಜರುಗಿರ್ತಕ್ಕಂಥ ಸಂಗತಿ, ಅಲ್ಲಿ ಇರ್ತಕ್ಕಂಥ ಟೀಚರ್ ಅವರು ಕ್ರೈಸ್ತ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದವರು. ಅವರ ಮಾತುಗಳು, ಅವರ ಇಚ್ಛೆ, ಆಸೆ, ಅವ್ರಿಗಿರ್ತಕ್ಕಂಥ ಕಾರ್ಯಗಳು ನೋಡ್ತಿರುವಾಗ ಈತನಿಗೆ ಬಹಳ ಆಶ್ಚರ್ಯವಾಯಿತು. ಅಲ್ಲೇ ಆ ತರಬೇತಿ ಕೇಂದ್ರದಲ್ಲಿ ಒಂದು ಯುವತಿ, ಅವಳು ಬಹಳ ಆಶಾವಾದಿಯಾಗಿದ್ದಳು. ಯೇಸು ಕ್ರಿಸ್ತನಿಗಾಗಿ, ಯೇಸು ಕ್ರಿಸ್ತನಲ್ಲಿ ಇರ್ತಕ್ಕಂಥ ಸಂತೋಷ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು, ಆನಂದ ಇವೆಲ್ಲಗಳನ್ನು ಪಡ್ಕೊಂಡು ಅವಳು ಬಹಳ ಉತ್ಸುಕಳಾಗಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಈ ಒಂದು ಪಾಕಿಸ್ತಾನಿ ತಂದೆಗೆ ಹುಟ್ಟಿರುವ ಮಗನ ಹತ್ರ ಶೇರ್ ಮಾಡ್ತಾ ಇರುವಾಗ ಆ ಮಗನು, ಪ್ರೈಸ್ ಲಾರ್ಡ್ ಜೀಸಸ್, ಆ ಮಗನು ಮಾಡ್ತಿರ್ತಕ್ಕಂಥ ಆ ಒಂದು ಇದರಲ್ಲಿ ಅವಳು ಬಹಳಷ್ಟು ಆಸಕ್ತಿಯಿಂದ ಹೇಳಿದಾಳೆ, ಇಲ್ಲ, ನೀನು ಇನ್ನು ಮುಂದೆ ನಿನ್ನ ಪ್ರಾಕ್ಟಿಕಲ್ ಟ್ರೈನಿಂಗ್, ತಿರುಗಿ ಹುಟ್ಟಿರುವ ಬಾರ್ನ್ ಅಗೇನ್ ಕ್ರಿಶ್ಚಿಯನ್ ಅಂದರೆ ನಿಜವಾದ ಕ್ರೈಸ್ತವತ್ವವನ್ನು ಅನುಸರಿಸತಕ್ಕಂಥ, ತಿರುಗಿ ಜನ್ಮದ ಅನುಭವ ಹೊಂದಿರತಕ್ಕಂಥ ಕ್ರೈಸ್ತವರ ಕ್ಷೇತ್ರದಲ್ಲಿ ನೀನು ಪ್ರಾಕ್ಟಿಕಲ್ ಟ್ರೈನಿಂಗ್ಗೆ ನೀನು ಹೋಗ್ತೀಯ ಎಂಬುದಾಗಿ ಹೇಳಿದ್ರು. ಆಗ ಅದೇಂಗೆ ಸಾಧ್ಯ? ಆವಾಗ ಅವಳು ಪ್ರಾರ್ಥನೆ ಮಾಡ್ತಾಳೆ. ಏನಂತೇಳಿ, ಅಲ್ಲೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಅಂತೇಳಿ ಆ ಟ್ರೈನಿಂಗ್ನಲ್ಲಿ ಇರತಕ್ಕಂಥ ಯುವತಿ ಇವರಿಗೆ ಫ್ರೀ ಟೈಮ್ ಸಿಕ್ಕಿರುವಾಗ ಪ್ರಾರ್ಥನೆ ಮಾಡ್ತಾಳೆ. ನನ್ನ ಪರಲೋಕದಲ್ಲಿರುವಂಥ ನನ್ನ ತಂದೆ ಏಸಯ್ಯ, ಈ ಯುವಕನು ಇನ್ನು ಮುಂದೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಹೋಗುವಾಗ ಈ ಥಿಯರಿ ಆಗಿದ್ದ ನಂತರ ಈತನಿಗೆ ತಿರುಗಿ ಜನ್ಮಿಸಿರುವ ನಿಜವಾದ ಕ್ರೈಸ್ತವತ್ವವನ್ನು ಅನುಸರಿಸಿ ಹೋಗುತ್ತಿರತಕ್ಕಂಥ ಕ್ರೈಸ್ತವರ ಕುಟುಂಬದಲ್ಲಿ ಈತನಿಗೆ ತರಬೇತಿ ದೊರಕಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾಳೆ. ಆವಾಗ ಈ ಪಾಕಿಸ್ತಾನಿ ಮೂಲದ ಮಗನ ಏನ್ ಮಾಡ್ತಾನೆ, ಇವಳು ಮಾಡಿದ ಪ್ರಾರ್ಥನೆ ದೇವ್ರು ಕೇಳ್ತಾನ? ನಮ್ಮಲ್ಲಿ ಹೀಗೆ ಹೇಳಿಲ್ಲ ಯಾವತ್ತು ಅಂತ ಹೇಳ್ತಾನೆ. ನಮ್ಮಲ್ಲಿ ಈ ರೀತಿಯಲ್ಲಿ ಕಲಿಸ್ಕೊಡ್ಲಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ನಮ್ಮಲ್ಲಿ ಈ ರೀತಿಯಲ್ಲಿ ಕಲಿಸ್ಕೊಟ್ಟಿಲ್ಲ. ಏನಂತ ಹೇಳ್ಕೊಂಡು, ಹಲ್ಲೆಲೂಯಾ,
ದೇವರಿಗೆ ನಾವು ಹೇಳಿದರೆ ದೇವರು ನಮ್ಮ ಮಾತು ಕೇಳ್ತಾನಂತೇಳಿ ನಮಗೆ ಕಲಿಸ್ಕೊಡ್ಲಿಲ್ಲ. ಆದರೆ ದೇವರು ನಮಗೆ ಹೇಳುವುದನ್ನು ಮಾಡಿದರೆ ಮಾತ್ರ ದೇವರು ಮಾಡ್ತಾನೆ ಹೊರತು ನಾವು ದೇವ್ರಿಗೆ ಹೇಳಲಿಕ್ಕಾಗೋದಿಲ್ಲ. ದೇವರು ನಮಗೆ ಹೇಳುವುದನ್ನು ಮಾಡ್ಬೇಕಂತ ಹೇಳ್ದ. ಆದರೆ ಈತನಿಗೆ ಆಶ್ಚರ್ಯವಾಯಿತು, ಇವಳು ಹೇಳಿದ್ದು ದೇವರು ಮಾಡ್ತಾನ? ಹೌದು, ಖಂಡಿತವಾಗಿ ಮಾಡ್ತಾನೆ ಅಂತೇಳಿ ಇವಳು. ಇದನ್ನು ನಾನು ಪ್ರೂವ್ ಮಾಡ್ತೀನಿ ಎಂಬುದಾಗಿ ಆ ಯುವತಿ ಹೇಳಿದ್ಲು. ನೋಡಿ, ಸಿಂಪಲ್ ಬಿಲೀವರ್ಸ್ ಇವರೆಲ್ಲ. ದೊಡ್ಡ ದೊಡ್ಡ ಸೇವಕರು, ಒಂದು ಸ್ವಾರ್ಥಿಕ ಸೇವಕರು ಕೂಡ ಅಲ್ಲ. ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಬಿಲೀವರ್ಸ್ ಇವರೆಲ್ಲ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಈತ ನಿಜವಾಗಲೂ ಈತನ ಟ್ರೈನಿಂಗ್ ಎಲ್ಲ ಮುಗಿದ ಕೂಡಲೇ, ಥಿಯರಾಟಿಕಲ್ ಟ್ರೈನಿಂಗ್ ಎಲ್ಲ ಮುಗಿದ ಕೂಡಲೇ, ಸಿದ್ಧಾಂತದ ಟ್ರೈನಿಂಗ್ಗಳೆಲ್ಲ ಮುಗಿದ ಕೂಡಲೇ ಆತನನ್ನು ತಂದೆ ತೆಗೆದುಕೊಂಡೋಗಿ ತಿರುಗಿ ಹೋಗಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಆಗಿ ಈ ತೋಟಗಾರಿಕೆಯಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಆಗಿ ತಂದೆ ಅವರನ್ನು ಒಂದು ಕುಟುಂಬಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಆ ಕುಟುಂಬಕ್ಕೆ ತೆಗೆದುಕೊಂಡು ಹೋಗಿರುವಾಗ ಆ ಕುಟುಂಬದಲ್ಲಿ ಇರತಕ್ಕಂಥ ವ್ಯಕ್ತಿ ಬಾಗಲ ತೆರೀತಾನೆ. ಬಾಗಲ ತೆರೆದುಕೊಳ್ಳಿ ಆತನ ಹೆಸರು ಜೆರಿ ಎಂಬುದಾಗಿ. ಈತನು ಕೆನಡಾ ಮೂಲದವನು, ಕೆನಡಾ ದೇಶದವನು. ಈತನು ಬಹು ಪ್ರೀತಿಯಿಂದ ಬಾಗಿಲವನ್ನು ತೆರೆದು ಸ್ವಾಗತಿಸಿ ಏನು ಹೇಳಿ ಎಂಬುದಾಗಿ ಹೇಳಿರುವಾಗ, ಇಲ್ಲ ನನ್ನ ಮಗನಿಗೆ ತರಬೇತಿ ಆಗಿದೆ, ಅದಕ್ಕಾಗಿ ಆತನಿಗೆ ಪ್ರಾಯೋಗಿಕ ಅಭ್ಯಾಸ ಆಗಬೇಕೆಂಬುದಾಗಿ ನಿಮ್ಮ ಹತ್ರ ಈ ತೋಟಗಾರಿಕೆಯ ತರಬೇತಿಗಾಗಿ ಬಿಡ್ತಾ ಇದ್ರೆ ಎಂಬುದೇ ಸರಿ ಅಂತೇಳಿ ಈ ಪಾಕಿಸ್ತಾನಿ ಮೂಲದ ಮಗನನ್ನು ಆ ಕ್ರೈಸ್ತ ಜರಿ ಎಂಬ ವ್ಯಕ್ತಿ, ಆತನ ಹೆಸರು ಜರಿ. ಜೆಂಟಲ್ಮ್ಯಾನ್, ನನ್ನ ಪ್ರಿಯ ಸಹೋದರಿ ಸರ್, ಭಾಳ ಜಾಗ್ರತೆ ಅಂತ ಕೇಳ್ಕೊಳ್ತೀರಿ. ಈತನ ಹತ್ರ ಹೋಗಿದ್ಕೊಳ್ಳಿ, ಈತನ ಏನು ಆತನಿಗೆ ಸುವಾರ್ತೆ ಸಾರಲಿಲ್ಲ. ಲಿಸನ್ ಕೇರ್ಫುಲಿ ಮೈ ಡಿಯರ್ ಬ್ರದರ್ ಸಿಸ್ಟರ್ಸ್. ಈತನು ಜರಿ ಎಂಬ ವ್ಯಕ್ತಿ ಈ ಪಾಕಿಸ್ತಾನಿ ಮೂಲದ ಮಗನಿಗೆ ಏನು ಸುವಾರ್ತೆ ಸಾರಲಿಲ್ಲ. ಪ್ರತಿದಿನ ಅವರು ಪ್ರಾರ್ಥನೆ ಮಾಡಿಕೊಂಡು, ಕುಟುಂಬ ಪ್ರಾರ್ಥನೆ ಮಾಡಿಕೊಂಡು ತನ್ನ ಜೀವನದ ಮೊದಲು ಉದಯ ಕಾಲವನ್ನು ಆರಂಭ ಮಾಡ್ತಾರೆ. ಪ್ರತಿದಿನ ಬೆಳಿಗ್ಗೆ ಅವರು ಪ್ರಾರ್ಥನೆ ಮಾಡಿಕೊಂಡು, ಬೈಬಲ್ ಓದಿಕೊಂಡು, ಹಾಡಿ ಕೀರ್ತನೆಗಳನ್ನು ಹಾಡಿ ಅವರು ತಮ್ಮ ದಿನನಿತ್ಯದ ದಿನಚರಿಗಳ ಕೆಲಸಗಳನ್ನು ಆರಂಭ ಮಾಡಿಕೊಳ್ತಾರೆ. ಇದನ್ನು ನೋಡ್ತಾ ಇದ್ದುಕೊಂಡು ಆತನು ಬೈಬಲನ್ನು ಓದ್ತಾ ತನ್ನ ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾ, ಆಮೇಲೆ ಅಲ್ಲಿ ಹೋಗಿದ್ಕೊಳ್ಳಿ, ಇದೆಲ್ಲ ನೋಡಿದ್ಕೊಳ್ಳಿ ಈ ಪಾಕಿಸ್ತಾನಿ ಮೂಲದವನಿಗೆ ಕೇಳ್ತಾನೆ, ಅವ್ರಿಗೆ, ಮಿಸ್ಟರ್ ಜರಿ, ನೀವು ಬಾರ್ನ್ ಅಗೇನ್ ಕ್ರಿಶ್ಚಿಯನ್ ಅಂತ ಕೇಳ್ತಾನೆ. ಹೌದು, ನಾನು ಪುನಃ ಜನ್ಮದ ಅನುಭವ ಹೊಂದಿರತಕ್ಕಂಥ ಕ್ರಿಶ್ಚಿಯನ್ ಎಂಬುದಾಗಿದೆ. ಹೌದು. ನಿಮ್ಮ ಮಗಳು? ಹೌದು, ನನ್ನ ಹಿರಿಯ ಮಗಳು ಕೂಡ ಬಾರ್ನ್ ಅಗೇನ್ ಕ್ರಿಶ್ಚಿಯನ್, ಅಂದರೆ ನಿಜವಾಗಲೂ ಕ್ರೈಸ್ತವತ್ವವನ್ನು ಅನುಸರಿಸತಕ್ಕಂಥ ಕ್ರೈಸ್ತವರು ಎಂಬುದಾಗಿ ಬಾರ್ನ್ ಅಗೇನ್ ಕ್ರಿಶ್ಚಿಯನ್ ಅಂದರೆ. ಆಮೇಲೆ ನಿನ್ನ ಎರಡನೇ ಮಗಳು? ಹೌದು, ಅವಳು ಕೂಡ ಬಾರ್ನ್ ಅಗೇನ್ ಕ್ರಿಶ್ಚಿಯನ್. ಆ ಮೂರನೇ ಮಗಳು ಬಾರ್ನ್ ಅಗೇನ್ ಕ್ರಿಶ್ಚಿಯನ್ ಅಂತ ಹೇಳಬೇಡ್ರಿ ಅಂತ ಹೇಳ್ದ. ಹೌದು, ಮೂರನೇ ಮಗಳು ಕೂಡ ತಿರುಗಿ ಜನ್ಮಿಸಿರ್ತಕ್ಕಂಥ, ನಿಜವಾಗಿ ಕ್ರೈಸ್ತವತ್ವವನ್ನು ಅನುಸರಿಸ್ತಕ್ಕಂಥ ಬಾರ್ನ್ ಅಗೇನ್ ಕ್ರಿಶ್ಚಿಯನ್ ಅವಳು ಎಂಬುದಾಗಿ. ಇದನ್ನು ಕೇಳಿದುಕೊಳ್ಳಿ ಆಶ್ಚರ್ಯವಾಗ್ತದೆ. ಒಂದು ಸಾಮಾನ್ಯವಾದಂಥ ಯುವತಿ ಆ ಟ್ರೈನಿಂಗ್ ಕ್ಲಾಸ್ನಲ್ಲಿ ನನಗೆ ಚಾಲೆಂಜ್ ಮಾಡಿದ್ಲು, ಇಗೋ ಯೇಸು ನಿಜವಾದಂಥ ರಕ್ಷಕನು, ಮಾನವರ ಪ್ರಾರ್ಥನೆಯನ್ನು ಕೇಳಿ ದೇವರಿಂದ ಸಂಪೂರ್ಣ ಉತ್ತರವನ್ನು ದೊರಕತಕ್ಕಂಥ ತರಬೇತಿಯನ್ನು ಕೊಟ್ಟಿರ್ತಕ್ಕಂಥನು, ಆತನ ಮಾತನ್ನು ನಡೆದರೆ ಜೀವನ ಧನ್ಯವಾಗ್ತದೆ, ಆಶೀರ್ವದಿಸಲ್ಪಡುತ್ತೆ ಎಂಬುದಾಗಿ ಅವಳು ಹೇಳಿದಳಲ್ಲ. ಎಷ್ಟು ನಿಜವಾಗಿ ಇವಳ ಪ್ರೈಸ್ ಲಾರ್ಡ್ ಜೀಸಸ್, ಇವಳ ಪ್ರಾರ್ಥನೆ ಅಕ್ಷರ ಪ್ರಕಾರ ವಾಸ್ತವಿಕವಾಗಿ ಈ ಪ್ರಾರ್ಥನೆ ನೆರವೇರಿದೆಯಲ್ಲ ಅನ್ನತಕ್ಕಂಥ ಮತ್ತೊಂದು ರೀತಿಯಾದಂಥ ಈತನ ನಂಬಿಕೆಗೆ, ಈ ಕ್ರೈಸ್ತವತ್ವಕ್ಕೆ ಇರತಕ್ಕಂಥ ಕುತೂಹಲ, ಕ್ರೈಸ್ತವತ್ವವನ್ನು ತಿಳ್ಕೊಳ್ಬೇಕನ್ನತಕ್ಕಂಥ ಕುತೂಹಲ ಇದ್ದಲ್ಲ, ಆ ಕುತೂಹಲಕ್ಕೆ ಮತ್ತೊಂದು ಬೆಂಬಲ, ವಿಶ್ವಾಸ, ಆತ್ಮವಿಶ್ವಾಸ ಕೊಡ್ತಕ್ಕಂಥ ಕ್ರಿಯೆ ಅಲ್ಲೇ ನಡೀತು. ಆಗ ಬಹಳ ಜಾಗೃತಿ ಅಂತ ಕೇಳ್ತೀರಿ. ಈ ಜೆರಿ ಎಂಬ ವ್ಯಕ್ತಿ ಒಂದು ಸಾಮಾನ್ಯವಾದಂಥ
ಸಿಂಪಲ್ ಬಿಲೀವರ್, ಬಾರ್ನ್ ಅಗೇನ್ ಕ್ರಿಶ್ಚಿಯನ್. ಈತನು ಸುವಾರ್ತಿಕನಲ್ಲ, ಈತನು ದೊಡ್ಡ ಸೇವಕನಲ್ಲ, ಈತನೇನು ದೊಡ್ಡ ಬೈಬಲ್ ಪಂಡಿತನು ಕೂಡ ಅಲ್ಲ. ಸಾಮಾನ್ಯವಾಗಿ ಚರ್ಚಿಗೆ ಹೋಗಿ ದೇವರ ವಾಕ್ಯವನ್ನು ಕೇಳಿ ತನ್ನ ಜೀವನವನ್ನು ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ಸಮರ್ಪಕವಾದಂಥ ಜೀವನ ಮಾಡ್ತಾ ಇರ್ತಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರು ಎಲ್ಲರೂ ಗಮನದಿಂದ ಕೇಳ್ತಾ ಇದ್ದೀರಿ ಅನ್ನೋದಾಗಿ ನನ್ನ ನಿರೀಕ್ಷೆ, ನನ್ನ ಆಸೆ. ತದನಂತರ ಏನಾಯ್ತು ಅಂದರೆ, ಪ್ರತಿದಿನ ಈ ಜರಿಯವರ ಕುಟುಂಬದಲ್ಲಿ ಅವರ ತಾಯಿ, ಅವರ ಹೆಂಡತಿ ಮತ್ತು ಆ ಮಕ್ಕಳು ಪ್ರತಿದಿನ ಪ್ರಾರ್ಥನೆ ಪೂರ್ವಕವಾಗಿ ಬೈಬಲನ್ನು ಓದ್ತಾ ಮತ್ತು ಅವರ ತಂದೆ ತನ್ನ ಮಕ್ಕಳಿಗೆ ಬೋಧಿಸ್ತಾನೆ. ಮಕ್ಕಳಿಗೆಲ್ಲ ಹೇಗೆ ನಡ್ಕೊಳ್ಬೇಕು, ಹೇಗೆ ಮಾತಾಡಬೇಕು, ಹೇಗೆ ಜೀವಿಸಬೇಕು, ಹೇಗೆ ಪವಿತ್ರ ಜೀವನ ಇರಬೇಕು, ಹೇಗೆ ಜನರನ್ನು ಕ್ಷಮಿಸಬೇಕು, ಹೇಗೆ ಜನರೊಟ್ಟಿಗೆ ಪ್ರೀತಿಯಿಂದ ಇರಬೇಕು, ಶತ್ರುವನ್ನು ಹೇಗೆ ಪ್ರೀತಿ ಮಾಡಬೇಕು, ಹೇಗೆ ಶತ್ರುವನ್ನು ಕ್ಷಮಿಸಬೇಕು, ಹೇಗೆ ಶತ್ರುವಿನ ಜೊತೆಯಲ್ಲಿ ನಾವು ಇರಬೇಕು, ಹೇಗೆ ನಮ್ಮ ನೆರೆಯವರ ಜೊತೆಯಲ್ಲಿ ನಾವು ಇರಬೇಕು, ಹೇಗೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು, ಹೇಗೆ ನಮ್ಮ ಬಾಳಿರಬೇಕು, ನಾವು ಪವಿತ್ರರಾಗಿರಬೇಕು, ಸುಳ್ಳು, ಮೋಸ, ವಂಚನೆ, ಕಳ್ಳತನ, ಹಾದರ, ವ್ಯಭಿಚಾರ ಇವೆಲ್ಲ ಮಾಡಬಾರದು. ಇವು ಮಾಡೋದ್ರ ನಿಮಿತ್ತ ಮನುಷ್ಯನಿಗೆ ಸುಖ, ಶಾಂತಿ, ನೆಮ್ಮದಿ, ತೃಪ್ತಿ ಎಲ್ಲ ಹಾರಿ ಹೋಗಿ ಅವನ ಪಾಪದಿಂದ ಶಿಕ್ಷೆ, ಸಮಾಧಾನ ಇಲ್ಲದಂಥ ನರಕಯಾತನೆ ಬದುಕುತ್ತಿರುವ ಜೀವನದಲ್ಲಿ, ತೀರಿಕೊಂಡಿರುವ ಜೀವನದಲ್ಲಿ ಕೂಡ ಅವನಿಗೆ ದೊರಕುತ್ತೆ ಎಂಬುದಾಗಿ ಅವರ ತಂದೆ ಅವರ ಮಕ್ಕಳಿಗೆ ಪ್ರತಿದಿನ ಬೋಧಿಸ್ತಾ ಇದ್ದ. ಇದನ್ನು ಈತನ ಅವರ ಮನೆಯಲ್ಲಿ ಇದ್ದುಕೊಂಡು ನೋಡ್ತಾ ಇದ್ದಾನೆ. ಯಾರು? ಈ ಪಾಕಿಸ್ತಾನಿ ಮೂಲದ ಮಗನು. ಜಾಗ್ರತೆಯಿಂದ ಕೇಳ್ಕೊಳ್ತೀರಿ. ಒಂದು ಸಾಮಾನ್ಯವಾದಂಥ ಜರಿ ಎಂಬ ವ್ಯಕ್ತಿಯ ಕುಟುಂಬದಲ್ಲಿ ಈ ಜರಿ ಎಂಬ ವ್ಯಕ್ತಿಯ ಜೀವನ ಶೈಲಿ, ಈತನ ಬಾಳಿನ ವರ್ತನೆಗಳು, ನಡತೆಯನ್ನು ನೋಡಿ ಪಾಕಿಸ್ತಾನಿ ಮೂಲದ ಈ ಯುವಕನ ಬಾಳು, ಲೈಫ್ ಚೇಂಜ್ ಆಗಿ ರೂಪಾಂತರಿಸಲ್ಪಟ್ಟಿದ್ದನ್ನು ಕೇಳಿದರೆ, ನಿಮ್ಮ ಮಕ್ಕಳು ಕೂಡ ಯಾಕೆ ಬೀದಿಗೆ ಕೆಟ್ಟೋಗ್ತಾ ಇದ್ದಾರೆ, ಪತನವಾಗ್ತಾ ಇದ್ದಾರೆ, ನಾಶದ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ಕುಡಿತನ, ದ್ರೋಹ, ಅಪರಾಧಗಳು ಮತ್ತು ಪುಂಡುಗಾರಿಕೆ, ಪೋಖರಿತನಕ್ಕೆ ಯಾಕೆ ನಮ್ಮ ಮಕ್ಕಳು ಹಾಳಾಗ್ತಾ ಇದ್ದಾರೆ? ಹಾಳಾಗುವ ಮಕ್ಕಳು ಸನ್ಮಾರ್ಗಕ್ಕೆ ಬರ್ತಕ್ಕಂಥ ಒಂದು ಮಾರ್ಗ ಇದೆ. ಅದು ಯೇಸು ಕ್ರಿಸ್ತನ ಕಲಿಸ್ಕೊಟ್ಟಿರ್ತಕ್ಕಂಥ ರಾಜಮಾರ್ಗ, ಪರಲೋಕದ ರಾಜ್ಯ ಮಾರ್ಗ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರ, ಎಷ್ಟು ಆಸಕ್ತಿಯಿಂದ ನೀವು ಕೇಳ್ತಿರ್ತಕ್ಕಂಥವ್ರಿಗೆ ಇಲ್ಲಿ ನಾವು ಗಮನಿಸಬೇಕು. ಈ ಜರಿ ಎಂಬ ವ್ಯಕ್ತಿಯ ಜೀವನದ ಶೈಲಿಯನ್ನು ನೋಡಿ ಪ್ರತಿದಿನ ಈತನ ಗಮನಿಸಿದೇನೆಂದರೆ, ಈತನು ಬೈಬಲನ್ನು ತನ್ನ ಮಕ್ಕಳಿಗೆ ಪ್ರತಿದಿನ ಕುಟುಂಬ ಪ್ರಾರ್ಥನೆಯಲ್ಲಿ ಹೇಳಿಕೊಟ್ಟಿದ್ದ ಹಾಗೆ ಪ್ರಾಮಾಣಿಕವಾಗಿ ನಡೆಯತಕ್ಕಂಥ ಒಂದು ವ್ಯಕ್ತಿ. ಯಾಕಂದರೆ ಆ ಜರಿ ಅನ್ನತಕ್ಕಂಥ ವ್ಯಕ್ತಿ ದೇವರ ವಾಕ್ಯವನ್ನು ಕೇಳುವನು ಮಾತ್ರವಾಗದೆ ಅದರ ಪ್ರಕಾರವಾಗಿ ನಡೆಯೋ ವ್ಯಕ್ತಿಯಾಗಿದ್ದನಂತೆ. ಯಾಕೋಬನ ಪುಸ್ತಕದಲ್ಲಿ, ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ದಯಮಾಡಿ ಎಲ್ಲರೂ ಯಾಕೋಬನ ಪತ್ರಿಕೆ ತಿಳಿಸ್ತೀರಿ. 1ನೇ ಅಧ್ಯಾಯ ಬಹಳ ಜಾಗ್ರತೆಯಿಂದ ಕೇಳ್ಕೊಳ್ತೀರಿ. 1ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡ್ತೇವೆ, But be a doer of the word and not a hearer only, deceiving yourself. If anyone is a hearer of the word and not a doer, he is like a man observing his natural face in the mirror. ಕನ್ನಡದಲ್ಲಿ ಓದ್ತೀರಿ. ಆದ ಕಾರಣ ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದು ಹಾಕಿ, ಹಲೋ 1:22 ರೀ, ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ಕೆಳಗಿನ ಓದ್ಬಿಡ್ರಿ. ಹಂಗಾರೆ ವಾಕ್ಯದ ಪ್ರಕಾರ ನಡೆಯೋರಾಗಿ ಇರಿ, ಇದನ್ನು ಕೇಳೋರಾಗಿ ಮಾತ್ರವೇ ಇರದೆ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಿಕೊಳ್ಳಬೇಡ್ರಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಬಹಳ ಜನ ದೇವರ ವಾಕ್ಯವನ್ನು ಕೇಳೋರಾಗಿರ್ತಾರೆ, ಎಂಟರ್ಟೈನ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ, ಬಂದು ಚರ್ಚಲ್ಲಿ ಕೂತ್ಕೊಂಡು ಆನಂದಿಸ್ತಾರೆ. ಆದರೆ ಅದನ್ನು ಕೇಳೋರಾಗಿ ಮಾತ್ರ ಇದ್ದು ನಿಮ್ಮನ್ನು ನೀವು ಮೋಸಗೊಳಿಸಿಕೊಳ್ಬೇಡ್ರಿ. ಆದರೆ ಅದರ ಪ್ರಕಾರವಾಗಿ ನಡೆಯೋರಾಗಿದ್ದು ನೀವು ಧನ್ಯರಾಗಿರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನಾವು ನಮ್ಮ ರೀಡರ್ ಭಾಳ ಚೆನ್ನಾಗಿ ಓದಿದ್ರು, 21ರಿಂದ ಓದಿದ್ರೇನೋ,
ಕಂಟಿನ್ಯೂ ಮಾಡಿ ಓದ್ರಿ. ದೇರ್ ಫಾರ್ ಲೇ ಸೈಡ್ ಆಲ್ ದ ಫಿಲ್ತಿನೆಸ್ ಅಂಡ್ ಓವರ್ ಫ್ಲೋ ಆಫ್ ದ ವಿಕೆಡ್ನೆಸ್. ನೋಡಿ, ಚೆನ್ನಾಗಿದೆ ಆ ಮಾತು. ನೀವು ಎಲ್ಲ ಆದ ಕಾರಣ ಎಲ್ಲ ನೀಚತನವು, ನೋಡ್ರಿ, ನೀಚತನ ಮನುಷ್ಯರನ್ನು ಎಷ್ಟು ಕಿಮ್ಮತ್ತಿಲ್ಲದೆ ಮಾಡ, ಎಲ್ಲ ನೀಚತನವು, ಎಲ್ಲ ದುಷ್ಕೃತ್ಯವು, ನೀಚತನವನ್ನು, ಹೊಲಸುತನವನ್ನು ನಿಮ್ಮಿಂದ ತೆಗೆದು ಹಾಕಿ ಮನಸ್ಸಿನೊಳಗೆ ಬೇರೂರಿರುವ ಈ ಯೇಸು ಕ್ರಿಸ್ತನ ವಾಕ್ಯಕ್ಕೆ ನಮ್ರತೆಯಿಂದ, ವಿನಮ್ರತೆಯಿಂದ ಆ ದೇವರ ವಾಕ್ಯಕ್ಕೆ ಎಡೆಗೊಡ್ರಿ. ಅಂದ್ರೆ ಅದರ ಪ್ರಕಾರವಾಗಿ ನಡೀರಿ ಎಂಬುದಾಗಿ ಅರ್ಥ. ಅದು ನಿಮ್ಮನ್ನು, ನಿಮ್ಮ ಆತ್ಮವನ್ನು ರಕ್ಷಿಸುತ್ತದೆ. ಅದರ ಪ್ರಕಾರವಾಗಿ ನಡೆದರೆ ಮಾತ್ರ ನಿಮ್ಮನ್ನು, ನಿಮ್ಮ ಆತ್ಮವನ್ನು ರಕ್ಷಿಸುತ್ತದೆ. ಅದು ನಿಮ್ಮನ್ನು ರಕ್ಷಿಸತಕ್ಕಲ್ಲ ಸಾಮರ್ಥ್ಯವುಳ್ಳದಾಗಿದೆ. ವಾಕ್ಯದ ಪ್ರಕಾರ ನೀವೇನು ಯೇಸು ಕ್ರಿಸ್ತನಿಂದ ಕೇಳುತ್ತೀರೋ ಆ ಉಪದೇಶದ ಪ್ರಕಾರ ನಡೆಯೋರಾಗಿರಿ. ಅದನ್ನು ಕೇಳುವರಾಗಿ ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಿಕೊಳ್ಳಬೇಡ್ರಿ. ಯಾವನಾದರೂ ವಾಕ್ಯವನ್ನು ಕೇಳುವನಾಗಿದ್ದು ಅದರ ಪ್ರಕಾರ ನಡೆಯದಿದ್ದರೆ ಅವನು ತನ್ನ ಕನ್ನಡಿಯಲ್ಲಿ ಹುಟ್ಟು ಮುಖವನ್ನು ನೋಡು. ಅಂದ್ರೆ ಅವನು ಲೈಫ್ ಚೇಂಜ್ ಆಗಿಲ್ಲ, ಅವನ ಬಾಳು ಅವನ ಕನ್ನಡಿಯಲ್ಲಿ ನೋಡಿದ್ದ ಹಾಗೆ ಅವನಿಗಿರುತ್ತೆ. ಯಾಕಂದ್ರೆ ಅವನು ಬದುಕೇನಿರ್ತದೆ, ಕಳ್ಳನಾಗಿದ್ರೆ ಕಳ್ಳನೇ ಅವನ ಕನ್ನಡಿಯಲ್ಲಿ ಕಾಣುತ್ತದೆ, ದ್ರೋಹಿ ಆಗಿದ್ರೆ ದ್ರೋಹಿ ಅವನ ಕನ್ನಡಿಯಲ್ಲಿ ಕಾಣುತ್ತದೆ. ಅದೇ ರೀತಿಯಲ್ಲಿ ದೇವರ ವಾಕ್ಯವನ್ನು ಕೇಳೋರಾಗಿದ್ದು ಅದರ ಪ್ರಕಾರವಾಗಿ ನಡೆದಿದ್ದು ಮೋಸ ಹೋಗಬೇಡ್ರಿ ಎಂಬುದಾಗಿ ಎಫೆಸರಿಗೆ ಯಾಕೋಬನ ಬರೆದ ಪತ್ರಿಕೆಯಲ್ಲಿ ಅದ್ಭುತವಾದಂಥ ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ. ಇದೇ ರೀತಿಯಿಂದ ಈ ಪಾಕಿಸ್ತಾನಿ ಮೂಲದವನು, ಇದೇ ರೀತಿ ಪಾಕಿಸ್ತಾನಿ ಆ ಜೆರಿ ಎಂಬ ವ್ಯಕ್ತಿಯಲ್ಲಿ ಮತ್ತು ಅವರ ಮನೆಯಲ್ಲಿರುವ ಮಕ್ಕಳಲ್ಲಿ ಆ ಒಂದು ಕಾರ್ಯವನ್ನು ನೋಡಿದ. ದೇವರ ವಾಕ್ಯ ಹೇಗೆ ತನ್ನ ಮಕ್ಕಳಿಗೆ ಈ ಜೆರಿ ಎಂಬ ವ್ಯಕ್ತಿ ಬೋಧಿಸ್ತಾನೋ, ಕಲಿಸ್ಕೊಡ್ತಾನೋ, ಅಷ್ಟೇ ಭಯಭಕ್ತಿಯಿಂದ ಆ ಜೆರಿ ಎಂಬ ವ್ಯಕ್ತಿ ಸುಳ್ಳು ಮಾತಾಡೋದಿಲ್ಲ, ಮೋಸ ಮಾಡೋದಿಲ್ಲ, ಪ್ರಾಮಾಣಿಕವಾಗಿರ್ತಾನೆ. ಎಷ್ಟು ಶತ್ರುಗಳು ಆತನಿಗೆ ಪೀಡಿಸಿದ್ರು, ದ್ರೋಹಿಗಳು ಆತನಿಗೆ ಕಿರುಕುಳ ಮಾಡಿದ್ರು, ಅವನು ಕ್ಷಮಿಸುತ್ತಾನೆ ಮತ್ತು ಅವ್ರ ಜೊತೆಲಿ ಚೆನ್ನಾಗಿರ್ತಾನೆ, ನಿಷ್ಕಪಟವುಳ್ಳ ಪ್ರೀತಿಯಿಂದ ಬಾಳುತ್ತಾನೆ. ಈತನಲ್ಲಿ ನಿಜವಾಗಲೂ ಈತನು ಬೈಬಲ್ನಲ್ಲಿರತಕ್ಕಂಥ ವಚನಗಳು ಹೇಳಿದ್ದಂತೆ ನಡ್ಕೊಳ್ಳುವ ಓರ್ವ ವ್ಯಕ್ತಿ ಅಂದರೆ ತನ್ನ ಕಣ್ಮುಂದೆ ಜರಿ ಎಂಬುದಾಗಿ ಆತನು ಇವತ್ತಿಗೂ ಆತನ ವಿಷಯದಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾನೆ. ಈ ಪಾಕಿಸ್ತಾನಿ ಮೂಲದ ಮಗನು ಬಾಳು ಬದಲಾವಣೆ, ಮಾರ್ಪಾಟ ಆಗಿದ್ದಕ್ಕೆ ಕಾರಣ ಏನಂದ್ರೆ ಆತನ ಜರಿ ಎಂಬ ವ್ಯಕ್ತಿಯ ಜೀವನ ಶೈಲಿಯಲ್ಲಿ ಇರತಕ್ಕಂಥ ಯೇಸು ಕ್ರಿಸ್ತನ ಸಾತ್ವಿಕತ್ವವು, ವಿನಯ ವಿನಮ್ರತೆಯು ಮತ್ತು ಪ್ರೀತಿ, ಅನುಕಂಪ, ಕರುಣೆ, ದಯೆ, ವಾತ್ಸಲ್ಯ, ಕ್ಷಮೆ, ಧಮೆ, ಕ್ರಿಸ್ತನ ಹಾಗೆ ಇರುವ ಸ್ವಭಾವವು ಈ ಪಾಕಿಸ್ತಾನಿ ಮೂಲದ ವ್ಯಕ್ತಿಯನ್ನು ಸಂಪೂರ್ಣ ರೂಪಾಂತರಗೊಳಿಸಿ ಸೌಜನ್ಯ ವ್ಯಕ್ತಿಯಾಗಿ ಅವನನ್ನು ನಿರ್ಮಾಣ ಮಾಡಿತ್ತು. ಲಕ್ಷ ಕೇಳ್ತೀರಿ ವಾಕ್ಯವನ್ನು. ಅದಕ್ಕಾಗಿ ನಾವು ಭಾಳ ಜನರು ಈ ಮಾತನ್ನು ಮಿಸ್ ಆಗಬಾರ್ದು. ಯಾಕಂದರೆ ಮಿರಾಕಲ್ಸ್ ಓಕೆ, ಯೇಸು ಕ್ರಿಸ್ತ ನಾಮದಲ್ಲಿ ಮಿರಾಕಲ್ಸ್ ಬೇಕು ನಮಗೆ. ಅನೇಕ ಜನ ಜೀವವುಳ್ಳ ದೇವರನ್ನು ತಿಳ್ಕೊಳ್ಬೇಕಾದ್ರೆ, ಹೌದು, ಯೇಸು ಕ್ರಿಸ್ತನ ಸತ್ಯದೇವರು ರಕ್ಷಕನು, ಆತನ ಮೂಲಕವಾಗಿ ರಕ್ಷಣೆ ಉಂಟಾಗ್ತದೆ ಅನ್ನತಕ್ಕಂಥ ಸತ್ಯವು, ಮಿರಾಕಲ್ಸ್, ಅದ್ಭುತಗಳು, ಸೂಚಕಗಳು, ಮಹತ್ವ ಕಾರ್ಯಗಳು ಆಗಲೇಬೇಕು. ಆದರೆ ಈ ಅದ್ಭುತಗಳು, ಸೂಚಕಗಳು, ಮಹತ್ವ ಕಾರ್ಯಗಳು ಮಾಡಿರ್ತಕ್ಕಂಥವರ, ಬೈಬಲ್ನಲ್ಲಿ ಇರ್ತಕ್ಕಂಥವರ ಜೀವನ ಬಾಳು ಸಾಕ್ಷಿಯಾದಂಥ ಜೀವನವಾಗಿತ್ತಂತೆ. ಈಗ ಈತನು ಜರಿ ಎಂಬ ವ್ಯಕ್ತಿ ತನ್ನ ಮಕ್ಕಳಿಗೆ ಬೋಧಿಸಿ ಕಲಿಸಿಕೊಟ್ಟು, ಪ್ರಾರ್ಥನೆ ಬೆಳಿಗ್ಗೆ ಸಂಧ್ಯಾ ವೇಳೆಯಲ್ಲಿ ಭೋಜನೆ ಮಾಡಲಿಕ್ಕೆ ಮುಂಚೆ ಪ್ರಾರ್ಥನೆ, ಬೆಳಿಗ್ಗೆ ಎದ್ದು ನಾಷ್ಟ ಮಾಡಲಿಕ್ಕೆ ಮುಂಚೆ, ಕೆಲಸ ಆರಂಭ ಮಾಡಲಿಕ್ಕೆ ಮುಂಚೆ ಪ್ರಾರ್ಥನೆ ಮತ್ತು ಕುಟುಂಬ ಪ್ರಾರ್ಥನೆ, ಇವೆಲ್ಲ ಆತನ ಜೀವನದಲ್ಲಿ ನೋಡಿಕೊಂಡು ಅವರ ಬಾಳಿನಲ್ಲಿ ಪ್ರಾರ್ಥನೆ ಮತ್ತು ಬೈಬಲ್ ಅನುಸಾರವಾದಂಥ ನಡತೆ, ಜೀವನ ಶೈಲಿ ನೋಡಿಕೊಂಡು ಈ ಪಾಕಿಸ್ತಾನಿ ಮೂಲದ ಯುವಕನ ಜೀವನ ಸಂಪೂರ್ಣವಾಗಿ ಸೌಜನ್ಯವಾಗಿ ರೂಪಾಂತರಗೊಂಡಿತ್ತು. ಇಂಟ್ರೆಸ್ಟಿಂಗ್ ಇದೆ ಭಾಳ. ತುಂಬ ಜನರು ಮಕ್ಕಳನ್ನು ತಮ್ಮ ಸರಿ ಮಾರ್ಗದಲ್ಲಿ ಬರಬೇಕಂದ್ರೆ ಭಾಳಷ್ಟು ಹೊಡೆದು ಬಡದು ತಿದ್ದು ಗದರಿಸಿ ಎಷ್ಟು ಹೇಳಿದ್ರು ಕೇಳುವುದಿಲ್ಲ.
ಆದರೆ ಈ ವ್ಯಕ್ತಿ ತಾನು ಹೇಳುವುದು ಅಷ್ಟೇ ಅಲ್ಲದೆ ತಾನೂ ಅದರ ಪ್ರಕಾರವಾಗಿ ನಡೆದು ಮಕ್ಕಳಿಗೆ, ತನ್ನ ಜೊತೆಯಲ್ಲಿರುವ ಕೆಲಸಗಾರರಿಗೆ ಮಾದರಿಯಾಗಿ, ಎಕ್ಸಾಂಪಲ್ ಆಗಿ ಬದುಕಿರುವ ಬಾಳು ಅನೇಕ ಜನರ ಮೇಲೆ ಇನ್ಫ್ಲುಯೆನ್ಸ್, ಪ್ರಭಾವ ಬೀರಿತ್ತು. ನಾವು ಬೋಧನೆ ಮಾಡ್ತೀವಿ ಅಷ್ಟೇ ಹೊರತು, ಪ್ರೈಸ್ ದ ಲಾರ್ಡ್ ಜೀಸಸ್, ಅದರ ಪ್ರಕಾರವಾಗಿ ನಡೆಯೋದ್ರಿಂದ ಎಂಥ ಪ್ರಭಾವ ಬರ್ತದೆ ಎಂಬುದಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 18ನೇ ವಚನ ಮೊದಲು ಓದಿದ ನಂತರ, ಆದರೆ ನೀವು ಆತ್ಮನಿಂದ ನಡೆಸಲ್ಪಡುವರಾಗಿದ್ದರೆ ನ್ಯಾಯ ಪ್ರಮಾಣ ನೇಮನಿಷ್ಠಗಳಿಗೆ ಅಧೀನರಲ್ಲ. ಶರೀರ ಭಾವದ ಕರ್ಮಗಳು ಅವು ಬಹಳ ಪ್ರಸಿದ್ಧವಾಗಿದೆ, ಫೇಮಸ್ ಆಗಿಬಿಟ್ಟಿವೆ. ಅವು ಯಾವುವು ಅಂದ್ರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟಗಾರಿಕೆ ಮತ್ತು ಹಗೆತನ, ದ್ವೇಷ, ಅಸೂಯೆ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ಮದ್ಯಪಾನವನ್ನು ಕುಡಿಕತನ, ಕುಡಿಯಬಾರದು ಅಂತ ಬೈಬಲ್ ಹೇಳ್ತಾ ಇದೆ. ಕುಡಿಕತನ, ದ್ವಂದ್ವತನ, ವ್ಯರ್ಥವಾದ ಆಟಪಾಠಗಳು, ಸಿನಿಮಾ, ಟಿವಿ, ನಾಟಕ, ರೊಮ್ಯಾಂಟಿಕ್ ಕಾರ್ಯಗಳು ಮತ್ತು ಕೆಟ್ಟ ಕೆಟ್ಟ ಚಲನಚಿತ್ರಗಳನ್ನು ನೋಡುವ ದುರ್ಬುದ್ಧಿಗೆ ಆಸ್ಪದ ಕೊಡಬೇಡ್ರಿ. ಇಂಥವುಗಳೇ ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ಮಾಡುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂದು ನಾನು ಪೂರ್ವದಲ್ಲಿ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಈಗ 22, ಆದರೆ ಲಕ್ಷ ಕೇಳ್ತೀರಿ, ಇದೆಲ್ಲ ಚೇಂಜ್, ಸಂಪೂರ್ಣ ಮಾರ್ಪಾಟ ಜರಿ ಎಂಬ ವ್ಯಕ್ತಿಯಲ್ಲಿ ಕಂಡನು. ಆದರೆ ದೇವರ ಆತ್ಮದಿಂದ ಉಂಟಾಗತಕ್ಕಂಥ ಫಲ, ರಿಸಲ್ಟ್, ಫಲಿತಾಂಶ ಏನೆಂದ್ರೆ ಪ್ರೀತಿ. ನೋಡ್ರಿ, ನಿಷ್ಕಪಟವುಳ್ಳ ಪ್ರೀತಿ. ಈ ಪ್ರೀತಿ ಶತ್ರುಗಳನ್ನು ಕೂಡ ಪ್ರೀತಿಸ್ತಕ್ಕಂಥ ಪ್ರೀತಿ. ಈ ಪ್ರೀತಿ ಸ್ವಂತ ಜನರು ಮೋಸ, ದ್ವೇಷ, ದ್ರೋಹ ಮಾಡಿದ್ರು ಕೂಡ ಕ್ಷಮಿಸುವಂತ ಪ್ರೀತಿ. ಹಲ್ಲೆಲೂಯ. ಪ್ರೀತಿ, ಸಂತೋಷ. ಯಾವಾಗಲೂ ಈ ದೇವರ ವಾಕ್ಯ ಪ್ರಕಾರ ನಡೆಯುವ ಜರಿ ಎಂಬ ವ್ಯಕ್ತಿ ಸಂತೋಷವಾಗಿದ್ದು, ಎಲ್ಲ ವಿಷಯಗಳು ಸಂತೋಷದಿಂದ ಸಹಿಸಿಕೊಂಡು, ಎಲ್ಲ ಕಾರ್ಯಗಳಲ್ಲಿ ಸಂತೋಷವಾಗಿ ಆತನು ಜನರ ಸಂಘದ ಬೆರೆತಿರುವುದನ್ನು ನೋಡಿ ಮತ್ತು ಸಮಾಧಾನ. ಎಂಥ ಸಮಾಧಾನ ಅಂದ್ರೆ, ದೇವರು, ಕರ್ತನಾದ ಯೇಸು ಕ್ರಿಸ್ತನು, ಈಗೋ ನಿಮಗೆ ಸಮಾಧಾನ, ನನ್ನ ಸಮಾಧಾನ ಇರಲಿ ಎಂಬುದಾಗಿ ಇದನ್ನು ಹೇಳ್ತಾ ಇದ್ದೇನೆ. ಅದೇನೆಂದ್ರೆ, ಲೋಕದಲ್ಲಿ ನಿಮಗೆ ಶ್ರಮೆ, ಯುದ್ಧ, ಕದನ ಇರ್ತದೆ, ಆದರೆ ನೀವು ಭಯಪಡಬೇಡ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ನೀವು ಶಾಲೋಮ್ ಶಾಲೋಮ್ ಆಗಿರಿ ಎಂಬುದಾಗಿ ಈ ವಾಕ್ಯದ. ಅದಕ್ಕೆ ಸಮಾಧಾನ, ದೀರ್ಘ ಶಾಂತಿ, ತಾಳ್ಮೆ. ದೀರ್ಘ ಶಾಂತಿ ಅಂದ್ರೆ ತಾಳ್ಮೆ ಉಳ್ಳವನು. ಈ ಜರಿ ಎಂಬ ವ್ಯಕ್ತಿ ಪ್ರತಿಯೊಬ್ಬರನ್ನು ತನ್ನ ಕೆಲಸದಲ್ಲಿ ಕಲಿಸ್ಕೊಡ್ತಿರುವಾಗ, ತನ್ನ ಹೊಲಗದ್ದೆಗಳಲ್ಲಿ ನೋಡ್ತಿರುವಾಗ, ತನ್ನ ಕೆಲಸಗಾರ ಜೊತೆಯಲ್ಲಿ ಬಹಳ ತಾಳ್ಮೆಯಿಂದ, ಬಹಳ ದೀರ್ಘ ಶಾಂತಿಯಿಂದ, ಅವರಲ್ಲಿ ಮೊಂಡುತನ, ಕೆಟ್ಟತನ, ಕೆಲಸಗಾರರಲ್ಲಿ ಒರಟುತನ, ಮೋಸ, ವಂಚನೆ ಇವೆಲ್ಲ ನೋಡಿದ್ರು ಕೂಡ ಬಹಳ ತಾಳ್ಮೆಯಿಂದ ಅವರು ಸನ್ಮಾರ್ಗಕ್ಕೆ ಬರೋದಕ್ಕಾಗಿ, ಅವರು ಸೌಜನ್ಯಪೂರ್ವಕವಾಗಿ ಸಾತ್ವಿಕರಾಗುವುದಕ್ಕಾಗಿ ಈ ಜರಿ ಎಂಬ ವ್ಯಕ್ತಿ ಬಹು ತಾಳ್ಮೆಯಿಂದ ತನ್ನ ಕೆಲಸಗಾರರ ಜೊತೆಲಿ, ತನ್ನ ಮಕ್ಕಳ ಜೊತೆಲಿ, ತನ್ನ ಜೊತೆಲಿ ಇರ್ತಕ್ಕಂಥವ್ರ ಜೊತೆಲಿ ಈತರು ಬಹು ತಾಳ್ಮೆಯಿಂದ ವರ್ತಿಸೋದನ್ನು, ನಡ್ಕೊಳ್ಳೋದನ್ನು ನೋಡಿ ಪಾಕಿಸ್ತಾನಿ ಮೂಲದ ಈ ಮಗನು ಲೈಫ್ನಲ್ಲಿ ಒಂದು ಅದ್ಭುತವಾದಂಥ ಪರಿಣಾಮ, ಟ್ರಾನ್ಸ್ಫಾರ್ಮೇಶನ್, ರೂಪಾಂತರ ಆರಂಭವಾಯಿತು. ಆಮೇಲೆ ಮುಂದೆ ದೀರ್ಘ ಶಾಂತಿ, ದಯೆ, ಎಲ್ಲರ ಮೇಲೆ ಕರುಣೆ ತೋರತಕ್ಕಂಥ ವ್ಯಕ್ತಿ ಜರಿ ಎಂಬ ವ್ಯಕ್ತಿ. ಈ ಪಾಕಿಸ್ತಾನಿ ಮೂಲದ ವ್ಯಕ್ತಿ ಹೇಳ್ತಾನೆ,
Jerry is a walking scripture of the word of God. ಜೆರಿ ಎಂಬ ವ್ಯಕ್ತಿ ದೇವರ ವಾಕ್ಯ ತನ್ನ ಜೀವನದಲ್ಲಿ ಅಳವಡಿಸಿ ನಡೆಯತಕ್ಕಂಥ ಒಂದು ವ್ಯಕ್ತಿ ಅಂದರೆ ಐ ಬಿಲೀವ್ ಹಿ ಈಸ್ ಅ ವಾಕಿಂಗ್ ಸ್ಕ್ರಿಪ್ಚರ್ ಆಫ್ ದ ವರ್ಡ್ ಆಫ್ ಗಾಡ್ ಎಂಬುದಾಗಿ ಹೇಳ್ತಾನೆ. ಹಾಗೆ ನಿನ್ನ ವಿಷಯ ಯಾರಾದರೂ ಹೇಳ್ತಾ ಇದ್ದಾರಾ? ಪ್ರೈಸ್ ದ ಲಾರ್ಡ್ ಜೀಸಸ್. ನಿಮ್ಮ ಬಾಳನ್ನು ನೋಡಿರುವಾಗ ಯಾರಾದರೂ ಇಂಥ ಸಾಕ್ಷಿ ಜನರ ಲೈಫ್ ಚೇಂಜ್ ಆಗಿದೆಯಾ? ಒಬ್ರು ಹೇಳ್ತಾರೆ, ಇಲ್ರಿ ನಮ್ಮ ಮನೆ ಯಜಮಾನರು ಇಷ್ಟು ಕಳ್ಳರು ಕದೀಮರು, ಅವರು ನೋಡಿ ನಮ್ಮ ಮಕ್ಕಳು ಯಾರು ಚೇಂಜ್ ಆಗ್ತಿಲ್ಲ, ಯಾಕಂದ್ರೆ ಅವನು ನಮ್ಮ ಮನೆ ಯಜಮಾನನೇ ಕದೀಮ, ಭಕ್ತಿಯ ವೇಷ ಧರಿಸ್ಕೊಂಡು ಭಕ್ತರಂಗೆ ಕಾಣುತ್ತಾನೆ, ಅದಕ್ಕಾಗಿ ನಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನ ಇಲ್ರಿ. ಆದರೆ ಇಲ್ಲಿ ಜೆರಿಯವರ ಮನೆಯಲ್ಲಿ ದೇವರ ವಾಕ್ಯಾನುಸಾರವಾಗಿ ನಡೆಯತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಶಾಂತಿ ಸಮಾಧಾನ ಅವರ ಕುಟುಂಬದಲ್ಲಿ ನೆಲೆಸಿದೆ. ಮತ್ತೆ ನೆಕ್ಸ್ಟ್, ಉಪಕಾರ. ಅಪಕಾರ ಮಾಡಿದ್ದವರಿಗೆ ಉಪಕಾರ ಮಾಡುವಂಥ ಸ್ವಭಾವ ಈತನಲ್ಲಿತ್ತು. ಅಪಕಾರ ಮಾಡಿದವರಿಗೆ ಉಪಕಾರ ಮಾಡತಕ್ಕಂಥ ಸ್ವಭಾವ ಜೆರಿ ಎಂಬನಿಗಿತ್ತು. ಈತನು ಗಮನಿಸ್ತಾ ಇದ್ದಾನೆ, ಈ ಪಾಕಿಸ್ತಾನಿ ಮೂಲದ ಮಗನು, ಈತನು ಜೆರಿ ಎಂಬ ವ್ಯಕ್ತಿ ತನಗಿಷ್ಟು ಅಪಕಾರ ಮಾಡಿದ್ರು ಕೂಡ, ತನಗಿಷ್ಟು ದ್ರೋಹ ಮಾಡಿದ್ರು ಕೂಡ ಈತನು ಉಪಕಾರ ಮಾಡತಕ್ಕಂಥ ಎಂಥ ಒಳ್ಳೆ ಬುದ್ಧಿ ಇದೆ ಈತನಿಗೆ. ಇವತ್ತು ಆತ್ಮೀಯರಲ್ಲಿ ಈ ಆತ್ಮಿಕತ್ವ ಇದೆಯಾ ಎಂಬ ಪ್ರಶ್ನೆ, ಒಂದು ಸವಾಲು, ಚಾಲೆಂಜ್ ನಮಗೆ. ಯಾರಾದರೂ ಸ್ವಲ್ಪ ಏನಾದ್ರು ಮಾಡಿಬಿಟ್ರೆ ಅವ್ರಿಗಿಂತ ದೊಡ್ಡ ಕೆಳಗರಾಗಿಬಿಡ್ತಾರೆ ನಾವು. ಯಾರಾದ್ರೂ ಸ್ವಲ್ಪ ಏನಾದರೆ ಅಪಕಾರ ಮಾಡಿಬಿಟ್ರೆ ಅದಕ್ಕಿಂತ ದೊಡ್ಡ ಅಪಕಾರ ಮಾಡೋರಾಗಿ ಕೆಲವು ಜನ ತಯಾರಾಗ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಈ ಜೆರಿ ಎಂಬ ವ್ಯಕ್ತಿ ತನಗೆ ದ್ರೋಹ ಮಾಡಿದವರಿಗೆ, ತನಗೆ ಮೋಸ ಮಾಡಿದವರಿಗೆ, ತನ್ನ ಕಡೆ ಕೆಲಸ ಮಾಡತಕ್ಕಂಥ ಆಳುಗಳು, ಮೇಸ್ತ್ರಿಗಳು, ತನ್ನ ಹೊಲ ಗದ್ದೆಗಳಲ್ಲಿ ನೋಡಿಕೊಳ್ಳುತ್ತಿನ ಮ್ಯಾನೇಜರ್ಗಳು ಏನೇನು ಕಳಪೆ ಹೊಲಸಂಚು ಮಾಡಿದ್ರು ಕೂಡ ಅವರ ಜೊತೆಯಲ್ಲಿ ತಾಳ್ಮೆಯಿಂದ ಇದ್ದುಕೊಂಡು ಅವರಿಗೆ ಉಪಕಾರನೆ ಮಾಡ್ತಾ ಇದ್ದನದು. ಈತನ ಅಪಕಾರ ಯಾವುದೂ ಮಾಡ್ತಾ ಇಲ್ಲಲ್ಲ. ಈತನಿಗೆಲ್ಲ ಗೊತ್ತಾಗಿದ್ರು ಕೂಡ ಈ ಪಾಕಿಸ್ತಾನಿ ಮೂಲದವನು ಹೇಳ್ತಾ ಇರ್ತಾನೆ, ಅವನು ಸರಿ ಇಲ್ಲ ಸರ್, ಅವನಿಂತವನು ಭಾಳ ಮೋಸ ಮಾಡ್ತಾ ಇದ್ದಾನೆ ನಿಮ್ಮನ್ನು ಅಂತ ಹೇಳಿದ್ರೆ ಪರವಾಗಿಲ್ಲ, ಒಂದು ದಿವಸ ಅವನು ಚೇಂಜ್ ಆಗ್ತಾನೆ. ಆದರೆ ನಾವು ಅವನು ಮಾಡಿದ್ದ ದ್ರೋಹ ಅಪರಾಧದ ನಿಮಿತ್ತ ನಾನು ಅಪಕಾರ ಮಾಡಲಿಕ್ಕಾಗೋದಿಲ್ಲ. ನಾವು ಉಪಕಾರದಿಂದ, ನಾವು ಒಳ್ಳೆ ಕಾರ್ಯಗಳಿಂದ, ಒಳ್ಳೆಯದು ಮಾಡೋದ್ರ ಮೂಲಕವಾಗಿ ಅವನ ಕೆಟ್ಟತನವನ್ನು ಜಯಿಸಿಕೊಳ್ಳಬೇಕು ಎಂಬ ಸಂದೇಶ ರೋಮಾಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯ 21ರಲ್ಲಿ ನಾವು ನೋಡ್ತೇವೆ, 9ರಿಂದ 21ವರೆಗೆ. ನೆಕ್ಸ್ಟ್, ನಂಬಿಗಸ್ತಿಕೆ. ಇದನ್ನು ಜೆರಿಯವರು, ನಂಬಿಗಸ್ತಿಗೆ ಅಂದರೆ ಪ್ರಾಮಾಣಿಕತ್ವ, ನಂಬಿಕ ದ್ರೋಹಿ ಅಲ್ಲ, ನಂಬಿಗಸ್ತಿಗೆ, ಫೇತ್ ಅಲ್ಲ, ವಿಶ್ವಾಸದ ಬಗ್ಗೆ ಮಾತಾಡ್ತಾ ಇಲ್ಲ, ನಂಬಿಗಸ್ತಿಕೆ, ಪ್ರಾಮಾಣಿಕತ್ವ. ಈ ಜೆರಿ ಎಂಬ ವ್ಯಕ್ತಿ ತನ್ನ ದೇವರಾದ ಕರ್ತನಿಗೆ ವಾಕ್ಯದಲ್ಲಿ ಹೇಳಿರ್ಪಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾತುಗಳಿಗೆ ಪ್ರಾಮಾಣಿಕನಾಗಿ, ವಿನಯ ವಿನಮ್ರತೆಯಿಂದ ಅದಕ್ಕೆ ಶರಣನಾಗಿ, ಸರೆಂಡರ್ ಆಗಿ, ಸಮರ್ಪಕನಾಗಿ ದೇವರಿಗೆ ಬಹು ಪ್ರಾಮಾಣಿಕವಾದ ವ್ಯಕ್ತಿಯಾಗಿ ನಡ್ಕೊಳ್ತಿರೋದು ನೋಡಿ ಈ ಪಾಕಿಸ್ತಾನಿ ಮೂಲದ ಮಗನು ಲೈಫ್ನಲ್ಲಿ ಅದ್ಭುತವಾದಂತಹ ಮಾರ್ಪಾಟ, ರೂಪಾಂತರ ಆರಂಭವಾಯಿತು. ದಿನೇ 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 ಟ್ರೈನಿಂಗ್ ಮುಗಿಯೋದ್ರೊಳಗೆ ಪಾಕಿಸ್ತಾನಿ ಮೂಲದ ವ್ಯಕ್ತಿ, ಪಾಕಿಸ್ತಾನಿ ತಂದೆಗೆ ಹುಟ್ಟಿರ್ತಕ್ಕಂಥ ಮತ್ತು ಇಂಗ್ಲಿಷ್ತಾನಿ ತಾಯಿಗೆ ಹುಟ್ಟಿರ್ತಕ್ಕಂಥ ಈ ಮಗನು ಅವರ ಜೀವನ ಶೈಲಿಯನ್ನು ನೋಡಿ ಆತನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಮಾತ್ರ ಅಲ್ಲದೆ ಈಗ ಒಳ್ಳೆ ಕ್ರೈಸ್ತ ಸೇವಕನಾಗಿ, ಒಂದು ಉಪದೇಶಕನಾಗಿ ಸೇವೆ ಮಾಡ್ತಾ ಹೇಳ್ತಾ ಇದ್ದಾನೆ. ನನ್ನ ಜೀವನ ಮಾರ್ಪಾಟಾಗಿದ್ದ ಕಾರಣ ಏನಂದರೆ, ಒಂದು ಸಾಮಾನ್ಯವಾದ ಜೆರಿ ಎಂಬ ವ್ಯಕ್ತಿಯ ಜೀವನ ಶೈಲಿ, ಅವನ ಸಾತ್ವಿಕತ್ವ, ಅವತನ ಪ್ರಾಮಾಣಿಕತ್ವ ನೋಡಿ ನನ್ನ ಬಾಳಿನಲ್ಲಿ ಬಂದಿರತಕ್ಕಂಥ ಮಾರ್ಪಾಟ. ಯಾಕಂದರೆ ಅವರು ಪ್ರಾಮಾಣಿಕರಾಗಿ ದೇವರ ಭಯಭಕ್ತಿ ಇರುವುದರಿಂದ ಅವರಿಗಿರುವ ಸುಖ, ಶಾಂತಿ, ಸಮಾಧಾನ ನನಗೂ ದೊರಕಲಿ ಎಂಬುದಾಗಿ ಅವರ ಜೀವನದಲ್ಲಿರುವ ಮಾರ್ಪಾಟ. ನಾನು ಹಾಗೆ ರೂಪಾಂತರಿಸಲ್ಪಟ್ಟಿದ್ದೇನೆ, ಇಲ್ಲದಿದ್ದರೆ ನನ್ನ ಜೀವನ ಚೇಂಜ್ ಆಗಿತ್ತು ಎಂಬುದಾಗಿ ಆತನು ಅದ್ಭುತವಾಗಿ ತನ್ನ ಮಾರ್ಪಾಟದ ಜೀವನವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಮುಗಿತಾ?
ಕ್ಷಮೆದಮೆ, ಕೊನೆಗೆ ಸಾಧುತ್ವ, ಸಾತ್ವಿಕತ್ವ. ಒಂದು ಕೆಣ್ಣೆ ಕೊಡಿದ್ರೆ ಇನ್ನೊಂದು ಕೆಣ್ಣೆ ತೋರಿಸ್ತಕ್ಕಂಥವನು. ಈ ಜರಿ ಎಂಬ ವ್ಯಕ್ತಿಗೆ ತನ್ನ ಆಳುಗಳು, ತನ್ನ ಮನೆಯಲ್ಲಿರ್ತಕ್ಕ ಕೆಲಸಗಾರರು, ತನ್ನ ಹೊಲದಲ್ಲಿರ್ತ ಕೆಲಸಗಾರರು ಒಂದು ವೇಳೆ ಆತನಿಗೆ ವಿರೋಧವಾಗಿ ಇನ್ಸಲ್ಟ್ ಮಾಡಿ, ಆತನನ್ನು ವಿರೋಧವಾಗಿ ತಿರುಗಿ ಬಿದ್ದು ಆತನನ್ನು ಏನಾದ್ರು ಅಂದುಬಿಟ್ರೆ ಆತನದರ ಕುರಿತು ಬೇಸರಗೊಳ್ಳದೆ, ಅವರು ಹಿಂಗಂದ್ರಲ್ಲ, ನಂಗೆ ಅವಮಾನ ಮಾಡಿದ್ರಲ್ಲ ಎಲ್ಲರ ಮುಂದೆ ಅಂತೇಳಿ ದ್ವೇಷ ಇಟ್ಕೊಳ್ಳದೆ, ಅವರ ಪ್ರತಿಯಾಗಿ ಯಾರ್ಯಾರು ಆತನಿಗೆ ದ್ರೋಹ, ಮೋಸ, ದ್ವೇಷ ಮತ್ತು ತಿರುಗಿ ಬಿದ್ದು ಮಾಡಿರ್ತಾರೆ ಅವರ ವಿಷಯದಲ್ಲಿ ಇನ್ನೂ ಸಾತ್ವಿಕನಾಗಿ ನಡೆದು ಅವರಿಗೆ ಇನ್ನೂ ಹೆಚ್ಚಾಗಿ ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸ್ತಕ್ಕಂಥ ಸಾತ್ವಿಕತ್ವ ಈ ಜರಿ ಎಂಬ ವ್ಯಕ್ತಿಗಿತ್ತು. ಎಲ್ಲರ ಮುಂದೆ ಕಣ್ಣಿಗೆ ಹೊಡೆದ್ರೆ ಅವಮಾನ ಆಯಿತು, ಇನ್ನೊಂದು ಕೆನ್ನೆ ತೋರಿಸ್ತಕ್ಕಂಥ ವ್ಯಕ್ತಿ ಇತ್ತನು. ಈ ಒಂದು ಸಾತ್ವಿಕತ್ವ ಈ ಪಾಕಿಸ್ತಾನಿ ಮೂಲದ ಮಗನ ಜೀವನವನ್ನು ರೂಪಾಂತರಿಸಿತ್ತು. ಕೊನೆಗೆ ಆತನಲ್ಲಿರ್ತಕ್ಕಂಥ ಕ್ಷಮೆದಮೆ, ಬೈಬಲ್ನಲ್ಲಿರ್ತಕ್ಕಂಥ ಎಲ್ಲ ವಾಕ್ಯಗಳು ಕಟ್ಟುನಿಟ್ಟಾಗಿ ಅನುಸರಿಸಿ ದೇವರ ಭಯಭಕ್ತಿಯಲ್ಲಿ ನಡೆಕೊಂಡಿರ್ತಕ್ಕಂಥ ಜರಿ ಎಂಬ ಜೀವನ, ಒಂದು ಸಾಮಾನ್ಯವಾದ ಬಿಲೀವರ್, ಸಾಮಾನ್ಯವಾದಂಥ ವಿಶ್ವಾಸಿಯ ಜೀವನವನ್ನು ನೋಡಿ ಪಾಕಿಸ್ತಾನಿ ಮೂಲದ ವ್ಯಕ್ತಿ, ಒಂದು ದೊಡ್ಡ ತೋಟಗಾರಿಕೆ ಹೊಲವನ್ನು ಮಾಡ್ತಕ್ಕಂಥ ಒಂದು ಐಶ್ವರ್ಯವಂತನಾಗಿರ್ತಕ್ಕಂಥ ವ್ಯಕ್ತಿ, ಅವನ ಜೀವನವೇ ಈಗ ಕ್ರೈಸ್ತವನಾಗಿ ಮಾರ್ಪಾಟವಾಗಿದ್ದು ಮಾತ್ರ ಅಲ್ಲದೆ, ಒಂದು ನೂತನವಾಗಿ ರೂಪಾಂತರ, ಸೌಜನ್ಯ ವ್ಯಕ್ತಿಯಾಗಿ ರೂಪಾಂತರಿಸಲ್ಪಟ್ಟಿದ್ದು ಮಾತ್ರವಲ್ಲದೆ, ಈಗ ಯೇಸು ಕ್ರಿಸ್ತನ ಸುವಾರ್ತೆ ತನ್ನ ಜೀವನದಲ್ಲಿ ಇದನ್ನು ಅನುಸರಿಸಿ ವಾಕ್ಯದ ಅನುಸಾರವಾಗಿ ನಡೆಯುವನಾಗಿ ಅನೇಕ ಜನರಿಗೆ ಸಾಕ್ಷಿಯನ್ನು ಕೊಡ್ತಕ್ಕಂಥ ವ್ಯಕ್ತಿಯಾಗಿ ಬದುಕ್ತಾ ಇದ್ದಾನೆ. ಹಿಬ್ರಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಆ ಮಾತನ್ನು. ಹಿಬ್ರಿಯರ ಬರೆದ ಪತ್ರಿಕೆ, ಅನೇಕ ಭಕ್ತರು, ಅದ್ಭುತಗಳು, ಸೂಚಕಗಳು, ಮಾತುಗಳು ಬೇಕು, ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಜೀವನದಲ್ಲಿರ್ತಕ್ಕಂಥ ಜೀವನ ಶೈಲಿ, ತಾನು ಬೋಧಿಸಿದ ಬೋಧನೆ ಪ್ರಕಾರವಾಗಿ ಆತನು ನಡ್ಕೊಳ್ತಾ ಇದ್ದಾನಾ? ಪ್ರೈಸ್ ದ ಲಾರ್ಡ್ ಜೀಸಸ್. 11ನೇ ಅಧ್ಯಾಯ 2ನೇ ವಚನ, ಹಿಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ 2ನೇ ವಚನ. ಮನೆಗೆ ಹೋಗೋಣ. ಪ್ರೈಸ್ ಲಾರ್ಡ್ ಜೀಸಸ್. 11ನೇ ಅಧ್ಯಾಯ 2ನೇ ವಚನ, ಹಿಬ್ರಿಯರ ಬರೆದ ಪತ್ರಿಕೆ. ಅಂದ್ರೆ ಅಬ್ರಾಮ್, ಈಸಾಕ್, ಯಾಕೋಬು, ಯೋಸೇಪು ಮತ್ತು ಇವೆಲ್ಲ ಪೂರ್ವಿಕರು. ಬೈಬಲ್ ಪ್ರಕಾರವಾಗಿ ನಮ್ಮ ಪೂರ್ವಿಕರೆಲ್ಲ ನಂಬಿಕೆ ಉಳ್ಳವರು, ಅಂದ್ರೆ ದೇವರಲ್ಲಿ ಕರ್ತನನ್ನು ನಂಬಿಕೊಂಡಿದ್ದವರು ದ್ರೋಹಿಗಳಾಗಿ ಬದುಕಲಿಲ್ಲ, ಪಾಪಿಗಳಾಗಿ ಬದುಕಲಿಲ್ಲ, ನಂಬಿಕೆ ದ್ರೋಹಿಗಳಾಗಿ ಬದುಕಲಿಲ್ಲ, ದುಷ್ಟರಾಗಿ ಬದುಕಲಿಲ್ಲ. ನಮ್ಮ ಪೂರ್ವಿಕರು ದೇವ ನಂಬಿಕೆ ಉಳ್ಳವರು ಆಗಿರುವುದರಿಂದಲೇ ಒಳ್ಳೆ ಸಾಕ್ಷಿ, ಒಳ್ಳೆ ಜೀವನ ಶೈಲಿ, ಒಳ್ಳೆ ವರ್ಚಸ್ಸನ್ನು, ಅಂದ್ರೆ ಒಳ್ಳೆ ಹೆಸರಂದ್ರೆ ದ ಗುಡ್ ಟೆಸ್ಟಿಮನಿ, ಒಳ್ಳೆ ವರ್ಚಸ್ಸನ್ನು, ಒಳ್ಳೆ ವ್ಯಕ್ತಿತ್ವವನ್ನು, ಒಳ್ಳೆ ಜೀವನ ಶೈಲಿ ಉಳ್ಳವರಾಗಿ ಅವರು ಸಾಕ್ಷಿಯಾಗಿದ್ರಂತೆ. ಅವರು ಏನು ಬೋಧಿಸ್ತಿದ್ರು, ಏನು ಕೇಳ್ತಿದ್ಯ. ಪ್ರೈಸ್ ದ ಲಾರ್ಡ್ ಜೀಸಸ್. ಅದಕ್ಕಾಗಿ ಅನೇಕ ದೊಡ್ಡ ಭಕ್ತರು ಬೈಬಲಲ್ಲಿರೋರು ಅದ್ಭುತಗಳು, ಸೂಚಕಗಳು ಮಾಡಿದ್ದಾರೆ, ಓಕೆ. ಆದರೆ ಅವರು ದೇವರ ವಾಕ್ಯ ಪ್ರಕಾರವಾಗಿ, ಅಕ್ಷರ ಪ್ರಕಾರವಾಗಿ ಪ್ರಾಮಾಣಿಕವಾಗಿ ನಡೆದುಕೊಂಡಿದ್ದಾರೆ. ಅದಕ್ಕಾಗಿ ಅವರ ವರ್ಚಸ್ಸು, ಅವರು ಒಳ್ಳೆ ಹೆಸರು ಕೆಡಿಸ್ಕೊಂಡಿಲ್ಲ. ಸುಗಂಧವಾದ ತೈಲಕ್ಕಿಂತಲೂ, ಅತ್ಯಂತ ಅಮೂಲ್ಯವಾದಂಥ ವಸ್ತ್ರಾಭರಣಗಳಿಗಿಂತಲೂ ಒಳ್ಳೆ ಹೆಸರು ಉತ್ತಮ, ಒಳ್ಳೆ ಸಾಕ್ಷಿ ಬಹು ಉತ್ತಮ ಎಂಬುದಾಗಿ ಹೇಳಲಾಗಿದೆ. ಜ್ಞಾನೋಕ್ತಿ ಪ್ರಸಂಗಿ 7ನೇ ಅಧ್ಯಾಯ 1ನೇ ವಚನದಲ್ಲಿದೆ. ಹಾಗೆ 39ನೇ ವಚನ, ಹಿಬ್ರಿಯರ ಬರೆದ ಪತ್ರಿಕೆ 39ನೇ ವಚನ, ಅವರೆಲ್ಲರೂ ಅಬ್ರಾಮ್, ಈಸಾಕ್, ಯಾಕೋಬು, ಮೋಸೆ, ಆನೋಕು, ಎಷ್ಟು ಜನರು ಪೂರ್ವಜರು ಬೈಬಲ್ನಲ್ಲಿ ಇದ್ದಾರೆ. ಅವರೆಲ್ಲರೂ ನಂಬಿಕೆ, ಕ್ರಿಸ್ತ ನಂಬಿಕೆ, ಆ ದೈವ ನಂಬಿಕೆ ಉಳ್ಳವರಾಗಿದ್ರೆ, ಅವರೆಲ್ಲರೂ ನಂಬಿಕೆ ಇರುವುದರಿಂದ ಒಳ್ಳೆ ಸಾಕ್ಷಿಯನ್ನು, ಒಳ್ಳೆ ವರ್ಚಸ್ಸನ್ನು, ಒಳ್ಳೆ ವ್ಯಕ್ತಿತ್ವವನ್ನು, ಒಳ್ಳೆ ಬಟ್ಟೆಗಳು ಇತ್ತು ಅವ್ರಿಗೆ, ಒಳ್ಳೆ ಬಂಗಾರಾಭರಣಗಳಲ್ಲ ಅದುಗಳಿಗಿತ್ತು, ಒಳ್ಳೆ ಸುಗಂಧ ತೈಲ ಮಾತ್ರ ಅಲ್ಲ, ಆದರೆ ಒಳ್ಳೆ ಹೆಸರು, ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ವರ್ಚಸ್ಸು, ಒಳ್ಳೆ ಗುಣಲಕ್ಷಣ ಉಳ್ಳವರಾಗಿ ಸಾಕ್ಷಿಯಾಗಿದ್ದರು.
ಆ ಸಾಕ್ಷಿಯಾದಂಥ ಜೀವನವನ್ನು ಸಂಪಾದಿಸಿಕೊಂಡಿದ್ರು. ಆದರೆ ಕ್ರಿಸ್ತ ಯೇಸು ಇಂದ ಉಂಟಾಗತಕ್ಕಂಥ ವಾಗ್ದಾನ ಫಲವು ಅವರಿಗೆ ಸಿಗಲಿಲ್ಲ. ಆದರೆ ಅದಕ್ಕಿಂತ ಧನ್ಯರು ನಾವು. ಅಂದರೆ ಯೇಸು ಕ್ರಿಸ್ತನು ಜನ್ಮಿಸಿದ ನಂತರ ಯಾರ್ಯಾರಿಗಿದ್ದಾರೆ ಅವರಕ್ಕಿಂತ ಧನ್ಯರು, ಅವರಕ್ಕಿಂತ ಅತ್ಯಧಿಕವಾಗಿ ಸಾಕ್ಷಿಯಲ್ಲಿರಬೇಕು. ಯಾಕಂದರೆ ಯೇಸು ಕ್ರಿಸ್ತನ ರಕ್ತದಿಂದ ಪವಿತ್ರಗೊಂಡವರಾಗಿ ನಾವು ಇನ್ನೂ ಹೆಚ್ಚಾಗಿ ದೇವರಲ್ಲಿ ಪವಿತ್ರರಾಗಿ, ನಂಬಿಕಸ್ಥರಾಗಿ, ಪ್ರಾಮಾಣಿಕರಾಗಿ ಈ ಎಲ್ಲ ಜೀವನ ಶೈಲಿಯನ್ನು ಪಡ್ಕೊಂಡಿದ್ದರಾಗಿ ಇರಲಿಕ್ಕೆ ಸಾಧ್ಯ. ಧನ್ಯರು ಎಂಬುದಾಗಿ ಹೇಳ್ತಾ ಇದ್ದಾನೆ ಇಬ್ರಿಯರು. ದೇವರು ನಮಗೋಸ್ಕರ ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತಕ್ಕಿಂತ ಮುಂಚೆ ಇರತಕ್ಕಂಥವ್ರಕ್ಕಿಂತ ಕ್ರಿಸ್ತ ನಂತರ ಬಂದಿರತಕ್ಕಂಥ ನಾವೆಲ್ಲರಿಗೆ ನಮಗೋಸ್ಕರ ಶ್ರೇಷ್ಠವಾದಂಥ ಭಾಗ್ಯವನ್ನು ಏರ್ಪಡಿಸಿ, ನಾವಿಲ್ಲದೆ ಅವರು ಸಿದ್ಧಿಗೆ ಬರಲಿಲ್ಲ. ಆದರೆ ನಮ್ಮ ಕಾಲದಲ್ಲಿ ಕ್ರಿಸ್ತ ಯೇಸುವಿನ ನಂತರ ಬಂದಿರತಕ್ಕಂಥ ಎಲ್ಲರೂ ಎಷ್ಟು ಜನ ನಂಬಿಕೆಯಲ್ಲಿ ಬಂದರು, ಅವರಕ್ಕಿಂತ ಧನ್ಯತ್ವ, ಅವರಕ್ಕಿಂತ ಭಾಗ್ಯವಂತರು, ಅವರಕ್ಕಿಂತ ನಾವು ಇನ್ನೂ ಪವಿತ್ರರಾಗಿ, ಪ್ರಾಮಾಣಿಕರಾಗಿ, ದೇವರ ಭಯಭಕ್ತಿಯುಳ್ಳವರಾಗಿ, ಒಳ್ಳೆಯ ಸಾಕ್ಷಿಯುಳ್ಳವರಾಗಿ ಬದುಕಿದರೆ ನಮ್ಮನ್ನು ಹಿಂಬಾಲಿಸುವರಾಗಲಿ, ನಮ್ಮ ಕುಟುಂಬದಲ್ಲಿರುವ ನಮ್ಮ ಮಕ್ಕಳು, ನಮ್ಮ ಕುಟುಂಬಸ್ಥರಾಗಲಿ, ಅವರು ಕೂಡ ನಮ್ಮ ಜೀವನ ಶೈಲಿಯಲ್ಲಿ ಇರತಕ್ಕಂಥ ಸಾತ್ವಿಕತ್ವ, ಪ್ರಾಮಾಣಿಕತ್ವವನ್ನು ನೋಡಿ ಅವರ ಜೀವನಗಳು ಕೂಡ ರೂಪಾಂತರಿಸಲ್ಪಟ್ಟು ಸೌಜನ್ಯವಾದಂಥ ಜೀವನ, ಸೌಜನ್ಯವಾದಂಥ ಕಾರ್ಯಗಳು ಅವರ ಜೀವನದಲ್ಲಿ ರೂಪಾಂತರಿಸಲ್ಪಟ್ಟು ಅವರು ಕೂಡ ಸಾತ್ವಿಕ ಜೀವನ ಮಾಡಿ ಹೆಸರುವಾಸಿಗಳಾಗಿ, ಕೆಟ್ಟ ಹೆಸರಲ್ಲ ಒಳ್ಳೆ ಹೆಸರನ್ನು ಪಡೆದಿರತಕ್ಕಂಥ ಒಳ್ಳೆಯ ಸಾಕ್ಷಿಯುಳ್ಳವರಾಗಿದ್ದರು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ನಮ್ಮ ಹೃದಯಗಳನ್ನು ದೇವರಿಗೆ ಸಮರ್ಪಿಸೋಣ, ಪ್ರಾರ್ಥನೆ ಮಾಡೋಣ. ನಾವು ಬೋಧನೆ ಮಾಡೋದಕ್ಕಿಂತಲೂ ಅದರ ಪ್ರಕಾರವಾಗಿ ನಡೆಯೋದರಿಂದ ಅನೇಕ ಅನ್ಯ ಜನರು ಕೂಡ ಕ್ರಿಸ್ತ ಯೇಸುವೆ ನಂಬಿಕೆಯಲ್ಲಿ ತವಕದಿಂದ ಓಡಿ ಬರುವಂತೆ ದೇವರು ಮಾಡ್ತಾನೆ. ನಾವು ಕೇಳುವುದ್ರ ಮಾತ್ರದಿಂದ ಮೋಸ ಹೋಗದೆ ಅದರ ಪ್ರಕಾರವಾಗಿ ನಡೆಯೋದಾಗಿದ್ದರೆ ನಮ್ಮ ಕುಟುಂಬಗಳಲ್ಲಿ ಕೂಡ ನಮ್ಮ ಮಕ್ಕಳು, ನಮ್ಮ ಕುಟುಂಬಸ್ಥರು ಕೂಡ ದೇವರ ಭಯಭಕ್ತಿಯಲ್ಲಿ ನಡ್ಕೊಂಡು ಆಗ ಸುಖ, ಶಾಂತಿ, ಸಮಾಧಾನ, ಆರೋಗ್ಯ, ಮಾನ ಸನ್ಮಾನ, ನಿತ್ಯ ಜೀವ ರಕ್ಷಣೆ ಸದಾಕಾಲ ಆ ಕುಟುಂಬಗಳಿಗೆ ಖಂಡಿತವಾಗಿ ಅವರ ಜೀವನದಲ್ಲಿ ನೆರವೇರುತ್ತದೆ ಎಂಬ ಕಾರ್ಯವು ದೇವರ ವಾಕ್ಯದಿಂದ ನಮಗೆ ಪುಷ್ಟೀಕರಿಸಲ್ಪಟ್ಟಿದೆ. ಕರುಣಾಮಯನಾದ ದೇವರೇ, ಪರಲೋಕದಲ್ಲಿ ಆಸೀನರೊಡನಾಗಿರುವ ದೇವರೇ, ಕರ್ತನೇ, ಅದೃಶ್ಯನಾದಂಥ ದೇವರೇ, ದೃಶ್ಯವಾಗಿ ಮಾನವ ಶರೀರವನ್ನು ಧರಿಸಿಕೊಂಡು ಮಾನವರಿಗೆ ದೇವರ ಪ್ರೀತಿ, ಕರುಣೆ, ಕ್ಷಮೆ, ದಯೆ, ವಾತ್ಸಲ್ಯ, ಸಾತ್ವಿಕತ್ವ, ಕರ್ತನೆ ಆತನಲ್ಲಿರತಕ್ಕಂಥ ನಿಷ್ಕಪಟವುಳ್ಳ ಪ್ರೀತಿಯನ್ನು ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಪ್ರಕಟಗೊಳಿಸಿ ಈಗ ಅನೇಕ ಜನರ ಜೀವನ ಶೈಲಿ, ಜೀವನವನ್ನು ರೂಪಾಂತರಗೊಳಿಸಿ ಮಾರ್ಪಡಿಸಿ ಅವರ ಜೀವನದ ಮೂಲಕವಾಗಿ ಕರ್ತನೆ ಅನೇಕ ಜನರು ನಿನ್ನ ಸಮಾಧಾನದ ಸುವಾರ್ತೆ, ನಿನ್ನ ಶಾಂತಿ ಸಮಾಧಾನದ ರಾಜ್ಯದ ನೀತಿ ನಿಯಮಗಳು ಸಾರಲ್ಪಡ್ತಾ ಇದ್ದು ನಮ್ಮ ಜೀವನದ ಮೂಲಕವಾಗಿ ಅನೇಕ ಜನರು ಕರ್ತನೆಯ ಮಾರ್ಪಾಟ ಹೊಂದಿ ಆ ರಾಜ್ಯಕ್ಕೆ, ಆ ದೇವರ ರಾಜ್ಯಕ್ಕೆ, ಆ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುವಂತೆ ಕರ್ತನೆ ನೀನು ಕಲಿಸಿಕೊಟ್ಟಿರ್ತಕ್ಕಂಥ ಈ ನೀತಿ ನಿಯಮಗಳು, ಮೌಲ್ಯಗಳು, ಜೀವನದ ಬಾಳಿನ ಮೌಲ್ಯಗಳು ನಮ್ಮ ಜೀವನವನ್ನು ಆರೋಗ್ಯವಾಗಿ, ಮಾನಸನ್ಮಾನದಿಂದ ವೃದ್ಧಿ ಅಭಿವೃದ್ಧಿ ಹೊಂದುವಂತೆ ಮಾಡಿದ್ದು ಮಾತ್ರವಲ್ಲದೆ ಕರ್ತನೆ ಅನೇಕ ಜನರ ಜೀವನದಲ್ಲಿ ಈ ವಾಕ್ಯವು ಕೇಳೋದ್ರ ಮಾತ್ರಲ್ಲದೆ ಅದರ ಅನುಸಾರವಾಗಿ ನಡೆಯುವರಲ್ಲಿ ಅನೇಕ ಅದ್ಭುತ ಸೂಚಕಗಳು, ಮಹತ್ವ ಕಾರ್ಯಗಳು, ಸಮಾಧಾನ, ಶಾಂತಿ, ಬಿಡುಗಡೆ, ನೆಮ್ಮದಿ, ಉತ್ಸಾಹ, ವೃದ್ಧಿ ಅಭಿವೃದ್ಧಿ, ಯಶಸ್ವಿ ಮತ್ತು ಕೊನೆಗೆ ನಿತ್ಯ ಜೀವ ಅವರೆಲ್ಲರಿಗೆ ಪ್ರಾಪ್ತವಾಗುವಂತೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಸುಖ, ಶಾಂತಿ, ಸಮಾಧಾನ, ರಕ್ಷಣೆ, ನಿತ್ಯ ಜೀವ ಸದಾಕಾಲ ಅವರಿಗಿರಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ನಾವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀವಿ. ಈ ಒಂದು ಸುವಾರ್ತೆ ಈಗ ಬರ್ತಾ ಬರ್ತಾ ಅನೇಕ ಜನರು ಯೂಟ್ಯೂಬ್ನಲ್ಲಿ ಅನೇಕ ಹೆಚ್ಚಿನ ಪ್ರಮಾಣದಲ್ಲಿ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ, ಬಂದು ಸೇರ್ಕೊಳ್ತಾ ಇದ್ದಾರೆ. ಯಾಕಂದರೆ ಅನೇಕ ಜನರ ಜೀವನದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ತಂದಿರತಕ್ಕಂಥ ಒಂದು ವಾರ್ತೆ ಎಂಬುದಾಗಿ ಈ ಒಂದು ಸಂದೇಶ ಅನೇಕ ಜನರಲ್ಲಿ ಆರೋಗ್ಯ, ಮಾನಸನ್ಮಾನ, ಸಮಾಧಾನ,
ಅಷ್ಟೇ ಅಲ್ಲದೆ ಅವರ ಜೀವನದಲ್ಲಿ ಮಾರ್ಪಾಟ. ಕೆಡುಕರಾಗಿದ್ದವರು ಒಳ್ಳೆಯವರಾಗ್ತಾ ಇದ್ದಾರೆ, ದುಷ್ಟರಾಗಿದ್ದವರು ಶಿಷ್ಟರಾಗ್ತಾ ಇದ್ದಾರೆ, ಅನೀತಿ ಅಕ್ರಮದಲ್ಲಿದ್ದವರು ಸಕ್ರಮ ಮತ್ತು ನೀತಿವಂತರಾಗ್ತಾರೆ, ಮತ್ತು ಕ್ರೂರಿಗಳಾಗಿರ್ತಕ್ಕಂಥವರು ಸಾತ್ವಿಕರಾಗ್ತಾ ಇದ್ದಾರೆ. ಆಗಲಿ ಎಂಬುದಾಗಿ ಹಾರೈಸುತ್ತಾ, ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮಾಧಾನ ಸದಾಕಾಲ ಇರಲಿ ಎಂಬುದಾಗಿ ಹಾರೈಸುತ್ತಾ, ಗಾಡ್ ಬ್ಲೆಸ್ ಯು, ಗಾಡ್ ಲವ್.